ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರ. ಈ ದಿನ ನಾನು ಸ್ವಾಧ್ಯಾಯವನ್ನು ಕೊಡೋಕೆ ಮೊದಲು ಮಹತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಎಲ್ಲರ ಪ್ರೀತಿಯ ಗುರುಗಳು ಆಗಿರತಕ್ಕಂತಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ನಮನಗಳು. ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಇಂಥ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹತಾರ್ ಫೌಂಡೇಶನ್ ಫೌಂಡರ್ ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್, ಲಕ್ಷ್ಮೀ ಮೇಡಮ್ ಅವರೆಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ನನ್ನ ನಮನಗಳು. ಹಾಗೇನೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನು ಹೇಳುತ್ತಾ ಇಂದಿನ ಸ್ವಾಧ್ಯಾಯವನ್ನು ನಾನು ಪ್ರಾರಂಭ ಮಾಡ್ತೇನೆ. ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಮೊದಲನೇದಾಗಿ ಈ ಪುಸ್ತಕ ಹಿಮಾಲಯ ಗುರುವಿನ ಗರಡಿಯಲ್ಲಿ ಕಾಣ್ತದೋ ಗೊತ್ತಿಲ್ಲ ನನಗೆ. ಹಿಮಾಲಯ ಗುರುವಿನ ಗರಡಿಯಲ್ಲಿ ಓರ್ವ ಯೋಗಿಯ ಆತ್ಮಕಥೆ ಇದು. ಇವರು ಶ್ರೀ ಎಂ ಉಮಾದೇವಿ ಮೇಡಮ್, ಶ್ರೀ ಎಂ A0M ಇವರ ಹೆಸರು. ಇದು ಈ ಪುಸ್ತಕವನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಓದಲಿಕ್ಕೆ ಅಥವಾ ಸ್ವಾಧ್ಯಾಯವನ್ನು ನೀಡಲಿಕ್ಕೆ ಅಂತ ಹೇಳತಕ್ಕಂಥದ್ದು ಒಂದು 2 ನಿಮಿಷದಲ್ಲಿ ಹೇಳಿಬಿಟ್ಟು ನಾನು ಮುಂದುವರಿತೇನೆ. ಯಾಕಂತಂದ್ರೆ ನಾವು ತುಂಬಾ ಸಲ ಅನ್ಕೊಳ್ತೇವೆ ಯಾವುದಾದ್ರೂ ವಿಷಯವನ್ನು ಹಂಚಿಕೊಳ್ಳುವಾಗ ತುಂಬಾ ಇನ್ಸ್ಪೈರ್ ಆಯಿತು, ಇನ್ಸ್ಪಿರೇಷನ್, ನೀವೇ ಇನ್ಸ್ಪಿರೇಷನ್ ಅಂತೆಲ್ಲ ಹೇಳತಕ್ಕಂಥದ್ದು ನಾವು ಕೇಳಿದ್ದೇವೆ. ಈ ಪುಸ್ತಕವನ್ನ ನನ್ನ ಒಬ್ಬರು ಫ್ರೆಂಡ್ 2.5 ವರ್ಷಕ್ಕೆ ಹಿಂದೆ ನನಗೆ ಕೊಟ್ಟಿದ್ರು. ಆದರೆ ಇದನ್ನು ನಾನು ಓದಿರ್ಲಿಲ್ಲ. ಸಾಮಾನ್ಯವಾಗಿ ತುಂಬಾ ದಪ್ಪ, ಯಾಕಂತಂದ್ರೆ ಇದು 50 ಅಧ್ಯಾಯವನ್ನ ಹೊಂದಿದೆ, 50 ಚಾಪ್ಟರ್ ಇದೆ, ಜೊತೆಗೆ 361 ಪೇಜನ್ನು ಹೊಂದಿದೆ. ಆದ ಕಾರಣ ಸ್ವಲ್ಪ ಸ್ವಲ್ಪ ಓದ್ತಾ ಇದೆ, ಮತ್ತೆ ಅಲ್ಲಿ ಅಡ್ಡಿ, ಮತ್ತೆ ಸ್ವಲ್ಪ ಸ್ವಲ್ಪ ಓದ್ತಾ ಇದೆ, ಅಲ್ಲಿಗೆ ನಿಲ್ಲಿಸ್ತಾ ಇದೆ. ನಾವು ಯೋಗ ದಿನಾಚರಣೆ, ಧ್ಯಾನ ದಿನಾಚರಣೆನ ಬಾಗಲಕೋಟೆಯಲ್ಲಿ ಆಚರಣೆ ಮಾಡಿ ಪ್ರೋಗ್ರಾಮ್ ಮುಗ್ದ ನಂತರ ನಾವು ನಮ್ಮ ರಾಜಶೇಖರ್ ಅಡಿಕೆನವರ ಮನೆಯಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕರೆದಿದ್ರು. ಜೊತೆಗೆ ಅಲ್ಲಿ ಲೆಕ್ಕಪತ್ರವನ್ನು ಸಹ ನಾವು ಸೆಟ್ಲ್ ಮಾಡಿ ಅಲ್ಲಿಗೆ ಹೋಗಿದ್ವಿ. ಆವಾಗ ಸಹ ಅವರು ತುಂಬಾ ಇವರ ಶಿಷ್ಯರಾಗಿದ್ದಾರೆ. ಅವರು ಬಾಗಲಕೋಟೆಯಲ್ಲಿ ತುಂಬಾ ಜನ ಇವರನ್ನು ಫಾಲೋ ಮಾಡ್ತಾರೆ. ಅವರು ಕೂತ್ಕೊಂಡು ಇದನ್ನ ಹೇಳಿದ್ರು, ಈ ತರ ಈ ಗುರುಗಳು ಶ್ರೀಎಂ ಇಲ್ಲಿಗೆ ಬಂದಿದ್ರು, ಬರ್ತಾರೆ, ಹೀಗೆ ಹೀಗೆ ಅಂತ ಹೇಳ್ಕೊಂಡು. ನನಗೆ ಬಹಳ ಆಶ್ಚರ್ಯ ಆಯ್ತು. ನಾವು ಸಾಮಾನ್ಯವಾಗಿ ಯೋಗಿಗಳ ಆತ್ಮಕಥೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ಇರುವುದಿಲ್ಲ, ತುಂಬಾ ವರ್ಷಗಳ ಹಿಂದೆ ಇರ್ತಾರೆ ಅಂತ. ಇಲ್ಲಿ ಒಂದು ವಿಚಿತ್ರ ಏನಂತಂದ್ರೆ ಇವರು ಇನ್ನೂ ಇದ್ದಾರೆ, ಎಲ್ಲರಿಗೂ ಸಿಗುವಂತಾಗಿದ್ದಾರೆ. ನೀವು ಇವರೊಂದು ಸತ್ಸಂಗವನ್ನ, ಇವರೊಂದು ಉಪನ್ಯಾಸವನ್ನ ಯೂಟ್ಯೂಬ್ನಲ್ಲಿ ಸಹ ನಾವು ಈಗಲೂ ಸಹ ನೋಡ್ಬೋದು, ಜೊತೆಗೆ ನಾವು ಕೇಳ್ಬೋದು. ಇದನ್ನ ನಾನು ಯಾಕೆ ಅಂತಂದ್ರೆ ಈಗ ಸಡನ್ ಆಗಿ ನಾನು ಇದನ್ನ ಯಾಕೆ ಓದಿದೆ ಅಂತ ಅದಕ್ಕೂ ಒಂದು ಘಟನೆ ನಡೆದಿದೆ. ಇವರು ನನ್ನ ಫ್ರೆಂಡ್ ಇದನ್ನ ಕೊಟ್ಟಿದ್ರಲ್ಲ, ಆಮೇಲೆ ಒಂದಿನ ರೀಸೆಂಟ್ಲಿ ನಾನು ಲಕ್ಷ್ಮೀಕಾಂತ ಮೇಡಮ್ ಡಿಪಾರ್ಟ್ಮೆಂಟ್ ಕಡೆ ಹೋಗಿ ಮತ್ತೆ ಈ ಫ್ರೆಂಡ್ ಹತ್ರ ಹೋಗಿದ್ವಿ. ಸೊ ಅವರಿಗ್ಲೂ ಇನ್ನೂ ಸರ್ವಿಸ್ನಲ್ಲಿ ಇದ್ದಾರೆ, ನನಗಿನ್ನ ಜೂನಿಯರ್. ಸೊ ಶೋ ಮಿ ದ ಬುಕ್ ಕಾಣಲ್ವಾ ಅಂತ ನನಗೆ ಅನ್ನಿಸ್ತಾ ಇದೆ. ಹಿಮಾಲಯ ಗುರುವಿನ ಗರುಡಿಯಲ್ಲಿ ಅಂತ ಇದೆ ಇದು. ಓಕೆ, ಹಾಗೆ ಆವಾಗ ಅವರು ನನ್ನ ಫ್ರೆಂಡ್ ಒಂದು ಮಾತನ್ನ ಕೇಳಿದ್ರು, ಮೇಡಮ್ ಆ ಬುಕ್ಕನ್ನು ಓದಿದ್ರ ಅಂತ ಕೇಳಿದ್ರು. ನಾನು ಹೇಳಿದೆ ಸ್ವಲ್ಪ ಸ್ವಲ್ಪ ಓದಿ ಬಿಟ್ಟಿದ್ದೇನೆ, ಇನ್ನೂ ಪೂರ್ತಿ ಮಾಡಿಲ್ಲ ಅಂತ. ಅವರು ಇನ್ನೂ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಅವ್ರು ಯಾರು ಅಂತ ನಿಮಗೆ ಗೊತ್ತಾಯ್ತಾ ಅಂತ. ನಾನು ಹೇಳಿದೆ ಇಲ್ಲ, ಅಂದ್ರೆ ಈ ತರ ಒಬ್ರು ಯೋಗಿ, ಮತ್ತೆ ಅವ್ರು ಹಿಂದೂ ಅಲ್ಲ ಅಂತ ಹೇಳೋದು ನನಗೆ ಗೊತ್ತಾಯ್ತು, ಈ ಪುಸ್ತಕದಲ್ಲಿ ಇದೆ. ಅದಲ್ಲ, ಇವ್ರು ಯಾವ ಫ್ಯಾಮಿಲಿಗೆ ಸೇರಿದವ್ರು ಏನು ಅಂತ ಗೊತ್ತಾಯ್ತಾ ಅಂತ ಕೇಳಿದ್ರು. ನಾನು ಇಲ್ಲ ಅಂತ ಹೇಳಿದೆ. ಆಗ ಅವರು ಹೇಳಿದ್ರು, ಇವ್ರು ಇಂಥ ಫ್ಯಾಮಿಲಿಯವರು ಅಂತ ಹೇಳ್ಕೊಂಡು. ನನಗೆ ಬಹಳ ಶಾಕ್ ಆಯಿತು. ಯಾಕಂತಂದ್ರೆ ಇದ್ರಲ್ಲಿ ನಾನು ಓದಿದಾಗ ನನಗೆ ಇತ್ತು, ಅದರಲ್ಲಿ ನನ್ನ ತಂಗಿ IAS ಆಫೀಸರ್ ಅಂತ ಹೇಳತಕ್ಕಂಥದ್ದು. ಆದ್ರೆ IAS ಆಫೀಸರ್ ಅಂತ ಹೇಳತಕ್ಕಂಥದ್ದು ತುಂಬಾ ಗ್ರೇಟ್ ಅಂತ ಹೇಳ್ಕೊಂಡು ನಾನು ಇದನ್ನ ಆಯ್ಕೆ ಮಾಡ್ಕೊಂಡಿಲ್ಲ. ಇಲ್ಲೂ ಒಂದು ಘಟನೆಯನ್ನ ನಾನು ನೆನೆಸ್ಕೊಂಡು ಇದನ್ನು ಓದ್ಲೇಬೇಕು ಅಂತ ನಾನು ಓದ್ಲಿಕ್ಕೆ ಪ್ರಾರಂಭ ಮಾಡಿದೆ. ಏನು ಅದು ಅಂತಂದ್ರೆ, ನಾನು 1985ರಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ಆಯ್ಕೆಯಾಗಿ ನಾನು ಸರ್ಕಾರಿ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೆ. ನನಗೆ ಫಸ್ಟ್ ಅಪಾಯಿಂಟ್ಮೆಂಟ್ ದಾವಣಗೆರೆಯಲ್ಲಿತ್ತು. ಸೊ ದಾವಣಗೆರೆಯಲ್ಲಿ ಅದು ಏನು ಅಂತಂದ್ರೆ ಅದೊಂದು ನಮ್ಮ ಸಂಸ್ಥೆ, ಮಹಿಳೆಯರೆಲ್ಲ ಇದ್ದಂಥದ್ದು, ಅಲ್ಲಿ ಇದ್ದೆ. ಸೊ ನನಗೆ 3 ವರ್ಷ ನಾನು ಕಂಪ್ಲೀಟು ಮಾಡಿದೆ. ಆ ಟೈಮ್ನಲ್ಲಿ ಅದು ದಾವಣಗೆರೆ ಜಿಲ್ಲೆ ಆದ್ರೂ ಎಲ್ಲ ಆಫೀಸ್ಗಳು ಎಲ್ಲವೂ ಸಹ ಚಿತ್ರದುರ್ಗದಲ್ಲೇ ಇತ್ತು. ಇವರ ತಂಗಿ ಅಂತ ನಾವೇನು ಹೇಳ್ತೇವೆ IAS ಆಫೀಸರ್ ಅಂತ, ಇವರು ನಮಗೆ DC ಆಗಿದ್ರು, ಫಸ್ಟ್ DC. ನಮ್ಮ ಈ ಸಂಸ್ಥೆಯಲ್ಲಿ ಒಂದು ಮ್ಯಾನೇಜ್ಮೆಂಟ್ ಕಮಿಟಿ ಅಂತಿದೆ, ಅದರ ಅಧ್ಯಕ್ಷರು ಸಹ ಅವರು. ಒಂದ್ಸಲ ನಾನು ಹೋಗಿ ಭೇಟಿಯಾಗಿದ್ದೆ.
ಈ ತರ ಮೀಟಿಂಗ್ ನಡೀಬೇಕು, ನಾನು ಹೊಸದಾಗಿ ಬಂದು ರಿಪೋರ್ಟ್ ಆಗಿದ್ದೇನೆ ಇಲ್ಲಿ ಅಂತ. ಅದಾಗಿ ಸ್ವಲ್ಪನೇ ದಿನದಲ್ಲಿ ಏನಾಯ್ತು, ಅವರಿಗೆ ಟ್ರಾನ್ಸ್ಫರ್ ಆಯ್ತು. ಆದ್ರೆ ಅದು ಟ್ರಾನ್ಸ್ಫರ್ ಆಗಿ ಏನ್ ಮಾಡಿದ್ರು, ಚಿತ್ರದುರ್ಗ DC ಇಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಟರ್ ಆಗಿ ಇವರು ಬಂದ್ರು. ಸೊ ನಮಗೆಲ್ಲ ತುಂಬಾ ಖುಷಿ ಆಯ್ತು. ಅಲ್ಲಿಂದ ಬೀಳ್ಕೊಡುಗೆಯನ್ನ ಮಾಡಿದ್ರು ಅಲ್ಲಿ ಎಲ್ಲ ಜಿಲ್ಲಾ ಲೆವೆಲ್ ಅಧಿಕಾರಿಗಳೆಲ್ಲ. ಮತ್ತೆ ಅವರನ್ನ ನಮ್ಮ ಡಿಪಾರ್ಟ್ಮೆಂಟ್ಗೆ ವೆಲ್ಕಮ್, ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ತುಂಬಾ ಜನ ಇದ್ರು ಚಿತ್ರದುರ್ಗ ಜಿಲ್ಲೆಯಲ್ಲಿ, ಅದನ್ನ ಮಾಡಿ ಆಯ್ತು. ಅವರು ನಂತರ ನಮ್ಮ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಆಗಿ ಕೆಲವೇ ದಿನದಲ್ಲಿ ವಿಸಿಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಈ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನಿದೆ ಅಂತ. ಸೊ ಆವಾಗ ಅವರು ದಾವಣಗೆರೆಗೆ ಬಂದರು. ದಾವಣಗೆರೆಗೆ ಬಂದಾಗ ನಾನು ಅಲ್ಲೇ ಇದೆ. ನನಗೇನು ಅಂತಂದ್ರೆ ಕೆಳಗೆ ಆಫೀಸು, ಮೇಲೆ ನನಗೆ ಕ್ವಾರ್ಟರ್ಸ್. ಇನ್ನು ಮದುವೆ ಏನು ಆಗಿರ್ಲಿಲ್ಲ, ನಾನು ಒಬ್ಳೇ ಇದೆ, ನನ್ನೊಟ್ಟಿಗೆ ಯಾರೂ ಇರಲಿಲ್ಲ. ಅವ್ರು ಹಿಂಗೆ ರೌಂಡ್ಸ್ ತಕೊಂಡು, ನನಗೆ ಮೊದಲಿಂದನೇ ಸ್ವಲ್ಪ ಗಿಡ ಮರ ಅದೆಲ್ಲ ತುಂಬಾ ಇಷ್ಟ. ನಾನು ಫಸ್ಟ್ ಫ್ಲೋರಲ್ಲಿ ಹ್ಯಾಂಗಿಂಗ್ ಪಾಟ್ಸ್ ಅನ್ನ ಇಟ್ಟು ತುಂಬಾ ಚೆನ್ನಾಗಿ ಅದು ಬೆಳ್ಕೊಂಡಿತ್ತು. ಮೇಡಮ್ ಅವ್ರು ಹೀಗೆ ರೌಂಡ್ ಎಲ್ಲ ಬರ್ತಾ ಕೇಳಿದ್ರು, ಇಲ್ಲಿ ಯಾರು ಇರುವುದು ಅಂತ. ನಾನು ಹೇಳಿದೆ ನಾನು ಅಂತ. ಮತ್ತೆ ಈ ಗಿಡ ಎಲ್ಲ ಯಾರು? ನಾನೇ ಮೇಡಮ್ ಅಂತ ಅಂದೆ. ತುಂಬಾ ಖುಷಿ ಆಯ್ತು. ಆಮೇಲೆ ಕೇಳಿದ್ರು, ನಿಮ್ಗೆ ಮದುವೆ ಆಗಿದೆಯಾ ಅಂತ. ನಾನಂದ್ರೆ ಇಲ್ಲ ಮೇಡಮ್, ನೆಕ್ಸ್ಟ್ ಮಂತ್ ಮದುವೆ. ಅವ್ರು ಏಪ್ರಿಲ್ ಅಲ್ಲಿ ಬಂದಿದ್ರು, ನಂದು ಮೇನಲ್ಲಿ ಮದುವೆ ಫಿಕ್ಸ್ ಆಗಿತ್ತು. ಮುಂದಿನ ತಿಂಗಳು ನನ್ ಮದುವೆ ಇದೆ. ಹೌದಾ, ಹುಡುಗ ಏನ್ ಮಾಡ್ತಾರೆ? ನಾ ಹೇಳಿದೆ ಹೀಗೆ ಟ್ರಾನ್ಸ್ಫರಬಲ್ ಜಾಬ್. ನಾ ಹೇಳಿದೆ ಇಲ್ಲ, ಅವರು SDM ಇದರಲ್ಲಿದ್ದಾರೆ ಧರ್ಮಸ್ಥಳದಲ್ಲಿ ಕಾಲೇಜಲ್ಲಿ. ಸೊ ಹಾಗಾಗಿ ಟ್ರಾನ್ಸ್ಫರಬಲ್ ಜಾಬ್ ಅಲ್ಲ. ಆಮೇಲೆ ಅವ್ರು ಏನು ಹೇಳಿಲ್ಲ, ಎಲ್ಲ ನೋಡ್ಕೊಂಡು ವಾಪಸ್ ಹೋದ್ರು. ಅವ್ರು ಹುಬ್ಳಿಗೆ ಹೋಗಿ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ವಿಸಿಟ್ ಮಾಡಿ ಆನಂತರ ಅವರು ಬೆಂಗಳೂರಿಗೆ ಹೋದ್ರು. ಅವ್ರು ಹೋಗಿ 3 ದಿನದಲ್ಲಿ ನನ್ನ ಡೈರೆಕ್ಟ್ ಇನ್ನೊಬ್ರು ಬಾಸ್ ಬಂದ್ರು. ಬಂದ್ಬಿಟ್ಟು, ಏನ್ ಮೇಡಮ್ ನೀವು ಹೀಗೆ ಮಾಡ್ಬಿಟ್ರಲ್ಲ, ನಿಮ್ಮನ್ನ 1 ವರ್ಷಕ್ಕಾದ್ರೂ ನನಗೆ ಬಳ್ಳಾರಿಗೆ ಕರ್ಕೋಬೇಕಿತ್ತು ಸಂಸ್ಥೆಗೆ, ಅದಕ್ಕೋಸ್ಕರ ನಾನು ನಿಮ್ಮ ಫೈಲನ್ನು ಪುಟಪ್ ಮಾಡಿದೆ, ಯಾಕೆ ಟ್ರಾನ್ಸ್ಫರಿಗೆ. ಸೊ ನೀವು ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಬಿಟ್ರಲ್ಲ ಅಂತ. ನಾನು ಹೇಳಿದೆ, ಯಾರ ಟ್ರಾನ್ಸ್ಫರ್, ಎಲ್ಲಿಗೆ ಟ್ರಾನ್ಸ್ಫರ್, ನನಗೆ ಏನು ಮೇಡಮ್ ಅವರು ಹೇಳಿರ್ಲಿಲ್ಲ. ಅವ್ರು ಹಂಗೆ ಕೇಳ್ಕೊಂಡು ಹಂಗೆ ಹೋಗಿದ್ದಾರೆ ಅಷ್ಟೇ. ಅವ್ರೇನ್ ಮಾಡಿದ್ದಾರೆ, ವಾಪಸ್ ಹೋದವರು ನನ್ನ ಫೈಲನ್ನ ಇವರಿಗೆ ಟ್ರಾನ್ಸ್ಫರ್ ಈಗ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಫೈಲನ್ನು ವಾಪಸ್ ಹಾಕಿದಾರಂತೆ. ಅದು ನನಗೆ ಗೊತ್ತೂ ಇಲ್ಲ, ನಾನು ಟ್ರಾನ್ಸ್ಫರ್ ಕೇಳಿಲ್ಲ, ಕ್ಯಾನ್ಸಲೇಷನ್ಗೆ ಹೇಳಿಲ್ಲ, ಏನೂ ಇಲ್ಲ. ಆವಾಗ ನನಗೆ ಆಶ್ಚರ್ಯ ಆಯ್ತು. ತುಂಬಾ ಜನ ಒಂಥರ ಸರ್ಕಾರಿ ಕೆಲಸ, ಸರ್ಕಾರಿ ಆಫೀಸರ್, IAS ಆಫೀಸರ್, ತುಂಬಾ ಟಾಪ್ ಲೆವೆಲ್ ಆಫೀಸರ್ ಅಂತ ಹೇಳಿದಾಗ ಏನೇನೋ ಅಭಿಪ್ರಾಯ ಇರುತ್ತೆ. ನನಗೆ ಅವ್ರು ಯಾರು ಅಂತಾನು ಗೊತ್ತಿಲ್ಲ. 2 ಬಾರಿ ನೋಡಿದ್ದು, ಇಲ್ಲಿ DC ಆಗಿದ್ದಾಗ, ಜೊತೆಗೆ ಡೈರೆಕ್ಟರ್ ಆಗಿದ್ದಾಗ ನೋಡಿರ್ಲಿಲ್ಲ. ಇನ್ ಸಂಸ್ಥೆಗೆ ಬಂದಾಗಲೇ ನೋಡಿದ್ದು. ಅವ್ರು ಏನು ನನ್ನ ಬಗ್ಗೆ ಕೇಳಿಲ್ಲ, ಟ್ರಾನ್ಸ್ಫರ್ಗೆ ಫೈಲ್ ಬಂದಿದೆ ಅಂತ ಹೇಳಿಲ್ಲ, ಏನೂ ಇಲ್ಲ. ನನಗೆ ಬಹಳ ಆಶ್ಚರ್ಯ ಆಯ್ತು, ಇಂಥ ಆಫೀಸರ್ಸ್ ಇದ್ದಾರಲ್ಲ, ಹಿರಿಯ ಆಫೀಸರ್ಸ್. ನನ್ನ ಫ್ರೆಂಡ್ ಆವಾಗ ಹೇಳಿದ್ರು, ಈ ಶ್ರೀಎಂ ಅಂದ್ರೆ ಯಾರು ಅಂತ ಹೇಳಿದ್ರೆ ಅವರ ಅಣ್ಣ ಅಂತ ಹೇಳ್ಕೊಂತಾನೆ ಹೇಳಿದ್ರು. ನನಗೆ ತುಂಬಾ ಶಾಕ್ ಆಯ್ತು. ಆ ನಂತರ ನಾನು ಡಿಸೈಡ್ ಮಾಡಿದೆ, ಈ ಪುಸ್ತಕವನ್ನು ನಾನು ಓದಲೇಬೇಕು. ಸೊ ಆ ನಂತರ ನಾನು ಈ ಸ್ವಾಧ್ಯಾಯವನ್ನು ಕೊಡ್ತೇನೆ ಅಂತ ಹೇಳತಕ್ಕಂಥದ್ದನ್ನ ನಾನು ನಿರ್ಧರಿಸಿ ಇವತ್ತು ನಾನು ತಮ್ಮ ಮುಂದೆ ಕೂತಿದ್ದೇನೆ. ಇದೊಂದು ಬಹಳ ವಿಶೇಷ, ಜೊತೆಗೆ ಎಂಥ ವ್ಯಕ್ತಿಗಳಿದ್ದಾರೆ ಅಂತ ಹೇಳತಕ್ಕಂಥದ್ದು, ಮತ್ತೆ ಇನ್ಸ್ಪಿರೇಷನ್ ಹೇಗೆ ಬರ್ತದೆ ಅಂತ ಹೇಳತಕ್ಕಂಥಕ್ಕೆ ಒಂದು ಉದಾಹರಣೆ ಇದೆ. ಈ ಶ್ರೀಎಂ ಅಂತ ಹೇಳತಕ್ಕಂಥವ್ರು ಆಕ್ಚುಲಿ ಅವರು ಪ್ರಾರಂಭ ಮಾಡ್ತಾರೆ, ನಾನು ಮೊದಲಿನಿಂದ ಪ್ರಾರಂಭ ಮಾಡ್ತಾನೆ. ಯಾಕಂತಂದ್ರೆ ಈ ಪುಸ್ತಕವನ್ನ ಬರೆಯೋ ಮೊದಲು ನನಗೆ ತುಂಬಾ ಗೊಂದಲ ಇತ್ತು. ಇದು ನಾನು ಇನ್ನೂ ಬದುಕಿದ್ದೇನೆ, ಈಗಲೂ ಇದ್ದೇನೆ. ಸೊ ನಾನು ಬರೆದ ಪುಸ್ತಕದಲ್ಲಿ ನಾನು ಬರ್ತಿರೋದನ್ನ ಓದಿದಾಗ ಜನಗಳಿಗೆ ನಂಬಿಕೆ ಬರ್ತದ ಇಲ್ವಾ, ಇದೊಂದು ಕಟ್ಟುಕತೆ ಅಂತ ಅನ್ಕೊಳ್ತಾರ ಅಂತ. ಆದ್ರೂ ನಾನು ಇರುವಾಗ್ಲೇ ಇದನ್ನ ಬರಿಬೇಕು. ಯಾಕಂದ್ರೆ ಸಾಕಷ್ಟು ವಿಮರ್ಶಕರೆಲ್ಲ ಇರ್ತಾರೆ, ಅವ್ರದ್ದು ಏನಾದ್ರೂ ವಿಮರ್ಶೆ ಅದು ಇದು ಪ್ರಶ್ನೆಗಳು ಬಂದಾಗ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಅಂತ ಹೇಳತಕ್ಕಂಥ ಒಂದು ನಿರ್ಧಾರವನ್ನ ಮಾಡಿ ಈ ಪುಸ್ತಕವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಪ್ರಾರಂಭ ಮಾಡ್ತಾರೆ, ದಟ್ಟ ಕಾಡುಗಳು, ಮೃದುವಾಗಿ ತನಿವ ಕಡು ಬಣ್ಣದ ನಾನಾ ತರದ ಪಕ್ಷಿಗಳು, ಪುಷ್ಪಗಳು, ಬೋರ್ಗರೆವ ಮಹಾನ್ ನದಿಗಳು, ಎತ್ತರಕ್ಕೆ ತಲೆಯೆತ್ತಿ ನಿಶಬ್ದ ನಿಂತಿರುವ ದೈತ್ಯ ವೃಕ್ಷಗಳು, ಹಿಮಾವೃತ ಪರ್ವತಗಳ ಧವಳಕಾಂತಿ ನೋಡುತ್ತಿದ್ದರೆ ಬೆರಗಿನ ಮಾತು ಮರೆತೀತು, ವರ್ಣಿಸಲು ಹೋದರೆ ಶಬ್ದ ಸೋತೀತು. ಪ್ರಾಚೀನ ಋಷಿಗಳು ಹೇಳಲಿಲ್ಲವೇ, ಯತ್ ವಾಚಾನ ಅಭ್ಯುತಿತಂ, ಶಬ್ದಗಳಿಗೂ ನಿಲ್ಕದ ಶಕ್ತಿಯದು, ವೈಭವ. ಯಾರ ಕರುಣೆ ಅನುಗ್ರಹದಿಂದ ಆತ್ಮಾನುಭೂತಿಯ ಔನ್ನತ್ಯ ತಲುಪಲು ನಾನು ಕಲಿತೆನೋ ಅಂತಹ ಪರಮಾತ್ಮ ಗುರು ಇಂಥ ಹಿಮಾಚ್ಛಾದಿತ ಹಿಮಾಲಯ ಪರ್ವತ ಶೃಂಗಗಳಲ್ಲಿ ನೆಲೆಸಿದ್ರು. ಇದು ಮುಂದೆ ಬರುತ್ತೆ. ಇವರು ಯಾರು ಅಂತಂದ್ರೆ ಅವರು ಬಾಬಾಜಿಯನ್ನ ಹೇಳ್ತಾರೆ. ಅವರು ಆಕ್ಚುಲಿ 1948 ಅಲ್ಲಿ ಹುಟ್ಟಿದ್ದು. ಈಗ ಆಲ್ರೆಡಿ ಅವರಿಗೆ 78 ಇಯರ್ಸ್.
ಇದು 40 ವರ್ಷಗಳ ಅವ್ರ ಪುಸ್ತಕ ಬರೆಯುವ 40 ವರ್ಷಗಳ ಹಿಂದಿನ ಅವರ ಜೀವನಾತ್ಮಕತೆಯನ್ನು ಅವ್ರು ಬರೀತಾರೆ. 40 ವರ್ಷಗಳ ಹಿಂದಿನ ಮಾತು. ಭಾರತ ಟಿಬೆಟ್ ಸರಹದ್ದಿನ ಪ್ರಾಂತ್ಯಗಳ ಸಮೀಪವರ ಹಿಮಾಲಯ ಶ್ರೇಣಿಯ ಬದರಿನಾಥ ಕ್ಷೇತ್ರದ ಬಳಿಯ ವ್ಯಾಸ ಗುಹೆಯಲ್ಲಿ ಕೇರಳದ 19 ವರ್ಷದ ಯುವಕನೋರ್ವ ತದೇಕ ಧ್ಯಾನದಲ್ಲಿ ಕುಳಿತಿದ್ದಾನೆ. ಓನ್ಲಿ 19 ವರ್ಷ. ಹದಿಹರೆಯದಲ್ಲಿ ಧ್ಯಾನ ಮಾಡಲೆಂದು ಹಿಮಾಲಯಕ್ಕೆ ನಡೆದು ಬಿಡುವುದು ಅಂದಿನ ದಿನಗಳಲ್ಲಿಯೂ ಸಹ ಏನು ಸಾಮಾನ್ಯ ವಿದ್ಯಮಾನವಾಗಿರಲಿಲ್ಲ. ಮುಂದೆ ಈ ತರುಣ ಯೋಗಿಯಾದ. ಈ ತರುಣ ಯಾರು ಅಂದ್ರೆ ಈ ಪುಸ್ತಕವನ್ನೇ ಬರೆದಿರತಕ್ಕಂಥ, ನಾನು ಇಷ್ಟೊತ್ತು ಏನ್ ಹೇಳಿದಲ್ಲ, ಶ್ರೀ ಅಂತ ಅವರೇ ಈ ಪುಸ್ತಕವನ್ನ ಬರೆದಿದ್ದು. ಸೊ 40 ವರ್ಷಗಳ ಹಿಂದೆ ಹಿಮಾಲಯದಲ್ಲಿ ಯೋಗಿಯಾಗಿ ಧ್ಯಾನ ಮಾಡ್ತಾ ಇದ್ದ ಹುಡುಗನು ಸಹ ಇವರೇ. ಇಷ್ಟಕ್ಕೂ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಯುವಕ ಹಿಂದೂ ಧರ್ಮದಲ್ಲಿ ಜನಿಸಿದವನು ಅಲ್ಲ. ನಂಬಲು ಬಲು ಕಷ್ಟದ ಒಂದು ಸತ್ಯವೆಂದರೆ ಇದು. ಈ ತರುಣನಾದರೂ ಬೇರೆ ಯಾರು ಅಲ್ಲ. ಈ ಕತೆ ನನ್ನ ಬದುಕಿನ ಕತೆ ಅಂತವರು ಇದನ್ನ ಪ್ರಾರಂಭ ಮಾಡ್ತಾರೆ. ಒಬ್ಬ ಸಾಮಾನ್ಯ ಹುಡುಗ ಅಪೂರ್ವ ನಿಷ್ಠೆ, ಏಕಾಗ್ರತೆ, ಛಲ ಹಾಗೂ ಸೋಲನ್ನೊಪ್ಪದ ಸಂಕಲ್ಪಗಳಿಂದ ಹಿಮಾಲಯ ಪರ್ವತ ಶಿಖರಗಳ ವಿಸ್ತೃತ ಪ್ರಜ್ಞೆಯವರೆಗೆ ತಲುಪಿದ ಈ ಕತೆ ಬೇರೊಂದು ಅರ್ಥದಲ್ಲಿ ಬಡತನದಿಂದ ಸಿರಿತನಕ್ಕೆ ಬೆಳೆದ ಕಥೆಯೂ ಸಹ. ಅಂದ್ರೆ ಅವರು ಬಡವರಾಗಿರ್ಲಿಲ್ಲ, ಅವರು ತುಂಬಾ ಶ್ರೀಮಂತರು. ಅಂದಿನ ಕಾಲದಲ್ಲೇ ಅವರ ತಂಗಿ IAS ಮಾಡಿದಾರಂದ್ರೆ ಸಾಮಾನ್ಯವಾಗಿ ಆಲೋಚನೆ ಮಾಡಿ ಅಂತ ಶ್ರೀಮಂತರವರು. ಆದ್ರೆ ಇವರಲ್ಲಿ ಧ್ಯಾನ ಅಂತ ಬಂದಾಗ ಬಡತನದಿಂದ ಸಿರಿತನಗೆ, ಅಂದ್ರೆ ಧ್ಯಾನವನ್ ಅಂತ ಹೇಳೋದು ಏನೂ ಗೊತ್ತಿಲ್ಲ, ಜೊತೆಗೆ ಹಿಂದೂ ಧರ್ಮದಲ್ಲಿ ಹಿಂದೂ ಆಗಿ ಹುಟ್ಲಿಲ್ಲ, ಆದ್ರೂ ಆ ಬಡತನದಿಂದ ನಾನು ಮುಂದೆ ಸಿರಿವಂತನಾಗಿ ಬೆಳೆದವನು ಅಂತ ಹೇಳ್ತಾರೆ. ಇವರು ತಿರುವನಂತಪುರದಲ್ಲಿ ಬೆಳೆದಿದ್ದು, ಹುಟ್ಟಿದ್ದು. ಯಾಕಂತಂದ್ರೆ ತಿರುವನಂತಪುರ ಅಂದ್ರೆ ಎಲ್ರಿಗೂ ನೆನಪಾಗತಕ್ಕಂಥದ್ದು. ಅಲ್ಲಿ ಮಹಾವಿಷ್ಣು, ಅಂದ್ರೆ ನಾವು ತಿರುವನಂತಪುರಕ್ಕೆ ಹೋದಾಗ ಅನಂತ ಪದ್ಮನಾಭನ ದೇವಸ್ಥಾನವನ್ನು ನೋಡ್ಲಿಕ್ಕೆ ಸಾಮಾನ್ಯವಾಗಿ ಹೋಗ್ತೇವೆ. ಅಲ್ಲಿ ಇವರು ಜನಿಸಿದವರು. ಭಾರತ ಆಕ್ಚುಲಿ ಇಂಗ್ಲಿಷರ ಬಾಯಲ್ಲಿ ತ್ರಿವೆಂಡ್ರಮ್ ಅಂತ ಅದು ಮತ್ತೆ ಪ್ರಚುರದಲ್ಲಿ ಇದೆ. ಇವಾಗ ನಾವು ತಿರುವನಂತಪುರ ಅಂತ ಹೇಳೋದು ಬಹಳ ಕಡಿಮೆ. ಇದು ತ್ರಿವೆಂಡ್ರಮ್ ಅಂತ ನಾವು ಹೇಳ್ತೇವೆ. ಸೊ ಅದು ಬೆಟ್ಟ ಗುಡ್ಡಗಳಿಂದ ಸಮೃದ್ಧಿ, ಎಲ್ರಿಗೂ ಗೊತ್ತಿದೆ. ಕೇರಳ ಸಾಮಾನ್ಯವಾಗಿ ದೇವರ ನಾಡು ಅಂತ ಹೇಳ್ತೇವೆ. ದೇವಸ್ಥಾನಗಳ ಜೊತೆಗೆ ಪ್ರಕೃತಿಯಿಂದ ತುಂಬಿರತಕ್ಕಂಥ ಒಂದು ರಾಜ್ಯ ಅದು. ಇವರ ಪೂರ್ವಜರು ಆಕ್ಚುಲಿ ಪಠಾಣರಾಗಿದ್ರು. ಅವರು ವಲಸೆ ಬಂದು ಈ ತಿರುವನಂತಪುರದ ಕೇರಳದಲ್ಲಿ ಇವರು ನೆಲೆಸಿದ್ರು. ಇವರು ಇದೇ ಕುಟುಂಬದಲ್ಲಿ ಅವರು 1948ರಲ್ಲಿ 6ನೇ ತಾರೀಕು ನವೆಂಬರ್ 6ಕ್ಕೆ ಇವರು ಜನ್ಮವನ್ನ ಪಡೀತಾರೆ. ಇವರಿಗೆ ಮತ್ತೆ ಇವರು 9 ವರ್ಷದವನಿದ್ದಾಗಲೇ ಇವರ ಬದುಕಿನಲ್ಲಿ ಒಂದು ಗುರುವಿನ ಪ್ರವೇಶ ಆಯಿತು. ಅಂದ್ರೆ ಅವ್ರು ಹೇಳ್ತಾರೆ, ಈ ಕಥೆಯ ಕೊನೆಯಲ್ಲಿ ಎಲ್ಲ 50 ಚಾಪ್ಟರ್ನ ಓದಿದ ಮೇಲೆ ನೀವೇ ತೀರ್ಮಾನಿಸಬೇಕು, ಇದು ನಿಜನಾ? ಸಾಧಕರ ಅನೇಕರು ಅನ್ವೇಷಿಸಿದ ಪ್ರದೇಶಗಳಲ್ಲಿ ಸಂಚರಿಸುವಲ್ಲಿ ನನಗೆ ಪೂರಕವಾಗಿ ಒದಗಿದ್ದು ಗುರುವಿನ ಮಾರ್ಗದರ್ಶನ, ಆಶೀರ್ವಾದ, ಅಮಿತ ಪ್ರೇಮ ಹಾಗೂ ವಾತ್ಸಲ್ಯ. ಪ್ರಶ್ನಿಸುವ ನನ್ನ ಸ್ವಾತಂತ್ರ್ಯವನ್ನು ಹತ್ತಿಕ್ಕದ ಗುರು ಅವರು. ಅಂದ್ರೆ ಇವ್ರು ಏನು ಪ್ರಶ್ನೆಯನ್ನ ಕೇಳಿದ್ರು ನಾವು ಸಾಮಾನ್ಯ ಹೇಳ್ತೇವೆ ಅದೆಲ್ಲ ಎಂತ ಪ್ರಶ್ನೆ, ಅದು ಕೇಳ್ಬೇಡ ಅಂತ. ಇವರು ಕೇಳಿದ ಪ್ರತಿಯೊಂದು ಪ್ರಶ್ನೆಯನ್ನು ಸಹ ಅವರು ನಿರ್ಲಕ್ಷ್ಯ ಮಾಡದೆ ಅದನ್ನು ಅವರಿಗೆ ಮಾರ್ಗದರ್ಶನವನ್ನ ನೀಡಿರತಕ್ಕಂಥದ್ದು. ಸದಾ ನನ್ನ ಕೈ ಹಿಡಿಯದೆ ಬೆಳೆಸಿದ, ನಡೆಸಿದ, ಆ ಮೂಲಕ ಸೋಮಾರಿಯೂ ಅವಲಂಬಿತನೂ ಆಗದಂತೆ ಬೆಳೆಸಿದ ನನ್ನೆಲ್ಲ ನ್ಯೂನತೆಗಳನ್ನು, ಪ್ರಶ್ನೆ ಪ್ರತಿಕ್ರಿಯೆಗಳನ್ನು ಕ್ಷಮಿಸಿದ ಗುರು. ತಂದೆ, ತಾಯಿ, ಗುರು, ಸಮ್ಮಿತ್ರ ಎಲ್ಲವೂ ಸಹ ಒಬ್ಬರೇ ಆಗಿದ್ರು. ಅವರೇ ನಮ್ಮ ಬಾಬಾಜಿ ಅವರು. ಬಾಬಾಜಿಯನ್ನು ಇವರು ತಂದೆ ಅಂತಲೇ ಕರೀತಿದ್ರು. ಮತ್ತೆ ಅವ್ರು ಆಗಾಗ ಹೇಳ್ತಿದ್ರು, ಬಾಬಾಜಿ ಅವರು ಏನ್ ಹೇಳ್ತಾ ಇದ್ರು ಅಂದ್ರೆ, ಇವರಿಗೆ ವಿಚಾರಗಳು ಸರಳ ಮತ್ತೆ ನೇರವಾಗಿರ್ಬೇಕು. ಬಾಯಿ ಬಡಾಯಿ ಕೂಡದು, ಕುಚ್ಕೊಳ್ತಾರಲ್ಲ, ನಾನು ಹಂಗೆ, ನಾನು ಹಿಂಗೆ, ನನಗೆ ಅದು ಗೊತ್ತಿದೆ ಅಂತ, ಅದನ್ನ ನಾವು ಇಟ್ಕೊಳ್ಬಾರ್ದು, ಕುಚ್ಕೊಳ್ಬಾರ್ದು. ಎಲ್ಲರಂತೆಯೇ ಬದುಕು. ಮಹತ್ತಿಗೆ ಯಾವತ್ತು ಜಾಹೀರಾತಿನ ಅಗತ್ಯ ಇಲ್ಲ. ನಾವು ತುಂಬಾ ಜನ ಇರುವುದನ್ನ ಒಂಥರ ಪ್ರದರ್ಶನ, ನಾನು ತೋರಿಸ್ಕೊಳ್ಬೇಕು ಅಂತ ಹೊರಡ್ತೇವಲ್ಲ, ಅಡ್ವರ್ಟೈಸ್ ಮಾಡತಕ್ಕಂಥದ್ದು, ಪ್ರಚಾರ ಮಾಡತಕ್ಕಂಥದ್ದು. ಅಂದ್ರೆ ಬೇರೆ ಪ್ರಚಾರ ಅಲ್ಲ, ಫಾರ್ ಎಕ್ಸಾಂಪಲ್ ಧ್ಯಾನ ಪ್ರಚಾರ ಅಲ್ಲ, ಅಗತ್ಯ. ಬಟ್ ನಾನು ಅಂತ ಹೇಳತಕ್ಕಂಥದನ್ನ ಪ್ರಚಾರ ಮಾಡ್ಕೊಳ್ತೇವಲ್ಲ, ಅದು ಇರಬಾರದು. ಸನಿಹ ಬರುವವರಿಗೆ ಅದು ತಂತಾನೆ ಅನುಭವಕ್ಕೆ ಬರ್ತದೆ. ಅಂದ್ರೆ ಆ ಧ್ಯಾನವನ್ನ ಮಾಡುತ್ತಾ ಅದಕ್ಕೆ ಬಂದಾಗ ನಮ್ಮ ಆತ್ಮವನ್ನ ನಾವು
ವಿಮರ್ಶನೆ ಮಾಡಿಕೊಂಡಾಗ ನಮಗೆ ಅದು ತಂತಾನೆ ಬರುತ್ತೆ. ಜಗತ್ತಿನಲ್ಲಿ ಹೇಗೆ ಸಂತೋಷವಾಗಿದ್ದುಕೊಂಡೇ ಅಸೀಮ ಪ್ರಜ್ಞಾಶಕ್ತಿಯೊಂದಿಗೆ ಶ್ರುತಿ ಬೆಳೆಸಿಕೊಂಡಿರಬಹುದೆಂದು ನಿನ್ನ ಗೆಳೆಯರಿಗೂ ಸಂಗಾತಿಗಳಿಗೂ ಬದುಕಿ ನೀನು ತೋರಿಸು. ಅಂದ್ರೆ ಆ ಒಂದು ಜೀವನವನ್ನ ಬದುಕಿ ನೀನು ಉಳಿದವರಿಗೆ ತೋರಿಸು ಅಂತ ಹೇಳತಕ್ಕಂಥ ಮಾತನ್ನ ಹೇಳ್ತಾರೆ. ಇವರ 9ನೆಯ ಹುಟ್ಟುಹಬ್ಬ ಆದ ತಕ್ಷಣ ಇವರಲ್ಲಿ ಆಕ್ಚುಲಿ ಗುರು ಅವರ ಬದುಕಿನಲ್ಲಿ ಪ್ರವೇಶವನ್ನ ಮಾಡ್ತಾರೆ. ಅವರ ಪ್ರವೇಶಕ್ಕೂ ಮೊದಲು ಕೆಲವು ಸಂಗತಿಗಳನ್ನ ಇವರು ಹಂಚಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹುಟ್ಟಿನಿಂದ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳತಕ್ಕಂಥ ತುಂಬಾ ಜನರಿಗೆ ಅಭ್ಯಾಸ ಇರ್ತದೆ. ನಮ್ಮ ಕೊಡಗಿನಲ್ಲೂ ನನಗೊಂದು ಅನುಭವ ಶೇರ್ ಮಾಡ್ಕೊಳ್ಬೇಕು. ಒಂದಿನ ನಾನು ಸಾಯಿ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿ ಮಧ್ಯಾಹ್ನ ಊಟ, ಥರ್ಸ್ಡೇ ಅವತ್ತು ಗುರುವಾರ, ಊಟ ಕೊಟ್ಟಾಗ ಆ ಚೇರಲ್ಲಿ ಕೂತ್ಕೊಂಡು ನನಗೆ ಅದನ್ನು ಹೀಗೆ ಬಗ್ಗಿ ಊಟ ಮಾಡ್ಲಿಕ್ಕೆ ಕಷ್ಟ ಆಯ್ತು. ನಾನು ಕಾಲ್ ಮೇಲೆ ಕಾಲು ಹಾಕೊಂಡು ಪ್ಲೇಟ್ ಇಟ್ಕೊಂಡು ಊಟ ಮಾಡ್ತಾ ಇದ್ದೆ. ಎದುರಿನವ್ರು ಅಂದ್ರು, ಮೇಡಮ್ ಕಾಲ್ ಮೇಲೆ ಕಾಲು ಹಾಕೊಂಡು ಊಟ ಮಾಡಬಾರ್ದು ಅಂತ. ಯಾಕಂದ್ರೆ ನಮ್ಮ ಊರಲ್ಲೆಲ್ಲ ಅದು ಬಹಳ ಅಭ್ಯಾಸ. ಅದಕ್ಕೆ ಯಾರು ಕಾಲ್ ಮೇಲೆ ಕಾಲು ಹಾಕೊಂಡು ಕಾಲ್ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳೋದು, ಊಟ ಮಾಡೋದು ಅದು ನ್ಯಾಚುರಲ್ ಪ್ರೋಸೆಸ್. ನನಗೆ ಆಗ ಆಯ್ತು, ನಾನು ಎಂತ ತಪ್ಪು ಮಾಡ್ತಾ ಇದ್ದೇನೆ. ಅವರು ಹೇಳಿದಾಗ ನನಗೆ ಒಂಥರ ಚುಚ್ಚಿದಂಗಾಯ್ತು. ನಾನು ಮತ್ತೆ ತಕ್ಷಣ ಕಾಲಿಳಿಸಿ ಮತ್ತೆ ಊಟವನ್ನ ಮಾಡಿದೆ. ಹಾಗೇನೆ ಇವರಿಗೂ ಸಹ ಯಾವಾಗಲೂ ಚಿಕ್ಕದಿಂದನೇ ಕಾಲ್ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳತಕ್ಕಂಥ ಒಂದು ಅಭ್ಯಾಸ ಇತ್ತು. ಇವರು ಆ ನಂತರ ಯಾವಾಗ ಈ ಗುರುಗಳ ದರ್ಶನ ಆಯ್ತು, ಆ ನಂತರ ಇವರು ಪದ್ಮಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಅಭ್ಯಾಸವನ್ನ ಮಾಡಿದ್ರು. ಎರಡನೇದು 5 ವಯಸ್ಸಿನಿಂದ 10ನೇ ವಯಸ್ಸಿನವರೆಗೂ ಇವರು ಸುಮಾರು ಒಂದೇ ತರದ ದುಸ್ವಪ್ನಗಳು ಇವರಿಗೆ ಕಾಣ್ತಾ ಇತ್ತು. ಮಲಗಿದ ತಕ್ಷಣ ಯಾವಾಗಲೂ ಅವರಿಗೆ ದುಸ್ವಪ್ನಗಳು ಬೀಳ್ತಾ ಇತ್ತು. ಇದಕ್ಕೋಸ್ಕರ ಇವರು ತುಂಬಾ, ಇವರ ಪೇರೆಂಟ್ಸ್ ಇದ್ದಾರಲ್ಲ, ಪೋಷಕರು, ತುಂಬಾ ಕಡೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ತುಂಬಾ ಗುರುಗಳ ಹತ್ರ ಕರ್ಕೊಂಡು ಹೋಗೋದು, ಜೊತೆಗೆ ಯಂತ್ರಗಳ ತಾಯತ ಕಟ್ಟಿಸ್ತಕ್ಕಂಥದ್ದು, ನೂಲು ಕಟ್ಟಿಸ್ತಕ್ಕಂಥದ್ದು, ವಿಭೂತಿಯನ್ನು ಹಾಕ್ತಕ್ಕಂಥದ್ದು, ಇಂಥದನ್ನೆಲ್ಲ ಮಾಡ್ತಾ ಇದ್ರು. ಆದ್ರೂ ಅದು ಹಾಗೆ ಅವರಿಗೆ ಕನಸು ಕಾಣ್ತಾನೇ ಇತ್ತು. ಅವರನ್ನ ತುಂಬಾ ಸಲ ಅವರು ಕಿರ್ಚ್ಕೊಳ್ತಾ ಇದ್ರು. ಈ ತರ ಎಲ್ಲ ಮಾಡಿದಾಗ ತಾಯಿ ಎಬ್ಸಿ ಅವರನ್ನ ಒಂದು ಪ್ರಜ್ಞಾವಸ್ಥೆಗೆ ಅವರು ತರ್ತಾ ಇದ್ರು. ಇದು ಯಾಕೆ ಏನು ಅಂತ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಇವ್ರಿಗಂತೂ ಚಿಕ್ಕ ಹುಡುಗ ಅರ್ಥ ಆಗ್ತಾ ಇರ್ಲಿಲ್ಲ. 3ನೇದು ಹೇಳ್ತಾರೆ, ಸೂಫಿ ಪಂಥದೊಂದಿಗೆ ಸಂಪರ್ಕವಿದ ನನ್ನ ತಾಯಿ ಸೂಫಿಯವರ ಕಥೆಗಳನ್ನ ಹೇಳ್ತಾ ಇದ್ರು. ಯಾಕಂದ್ರೆ ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದವರು. ಆದ್ದರಿಂದ ಅವರು ಹೇಳ್ತಕ್ಕಂಥ ಕಥೆಯನ್ನ ನೋಡಿ ನಾನು ತುಂಬಾ ಮಂತ್ರಮುಗ್ಧನಾಗ್ತಿದ್ದೆ. ಮುಂಚಿನ ತಿರುವಾಂಕೂರು ರಾಜ್ಯಕ್ಕೆ ಸೇರಿದ ತಕ್ಕಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಸುಮಾರು 100 ವರ್ಷಗಳ ಹಿಂದೆ ಒಂದು ಪೀರ್ ಮೊಹಮ್ಮದ್ ಸಾಹೇಬ್ ಅಂತ ಹೇಳ್ತಕ್ಕಂಥ ಒಬ್ರು ಸೂಫಿ ಇದ್ರು. ಅವರ ಜೀವನ ಗಾಥೆ ಎಂದರೆ ನನ್ನಜ್ಜಿಗೆ ಬಹಳ ಪ್ರಿಯ ಆಗಿತ್ತು. ಅವರು ಯಾವಾಗಲೂ ಇವರೊಟ್ಟಿಗೆ ಆ ಕಥೆಯನ್ನ ಹಂಚಿಕೊಳ್ತಾ ಇದ್ರು. ವಾರಣಾಸಿಯ ಪ್ರಸಿದ್ಧ ಸಂಗೀತ ಕಬೀರರಂತೆ ತಕ್ಕಳಿ ಪೀರ್ ಮೊಹಮ್ಮದ್ ಸಹ ನೇಕಾರರಾಗಿದ್ದು ಕೈಮಗ್ಗದಿಂದ ಬಟ್ಟೆ ನೇಯುತ್ತಾ ತಮಿಳಿನಲ್ಲಿ ಭಕ್ತಿಪೂರ್ಣ ತತ್ವ ಪದಗಳನ್ನ ಹಾಡುತ್ತಿದ್ರಂತೆ. ಪಾಡಲ್ ಎಂದು ಪ್ರಸಿದ್ಧವಾದ ಅವರ ಹಾಡುಗಳು ತಮಿಳುನಾಡಿನ ಕೆಲವು ಸೂಫಿ ಪಂಗಡಗಳಲ್ಲಿ ಸಹ ಇವತ್ತಿಗೂ ಜನಪ್ರಿಯ. ಆಗಾಗ ನನ್ನ ಅಜ್ಜಿ ಹೇಳುತ್ತಿದ್ದ ಮತ್ತು ನಾನು ಮತ್ತೆ ಮತ್ತೆ ಕೇಳಬಯಸುತ್ತಿದ್ದ ಆತನ ಜೀವನದ ಘಟನೆಯೊಂದಿಗೆ ದಕ್ಷಿಣ ಭಾರತದಲ್ಲಿ ಇಂಥ ಒಬ್ಬ ದೈವಿ ಪುರುಷ ಇರುವುದನ್ನು ತಿಳಿದು 2 ಧರ್ಮಬೀರು ಅರಬ್ ಡಾಕ್ಟರು ಇವರನ್ನು ಕಾಣಲು ಬಂದ್ರಂತೆ. ತನ್ನ ಧಾರ್ಮಿಕ ಕರ್ತವ್ಯಗಳಲ್ಲಿ ಒಂದಾಗಿ ಪ್ರತಿಯೊಬ್ಬ ಆರೋಗ್ಯವಂತ ಮುಸಲ್ಮಾನರು ಸಹ ಕೈಗೊಳ್ಳಬೇಕಾಗಿದ್ದ ಮೆಕ್ಕಾ ಯಾತ್ರೆಗೆ ಒಲ್ಲೆ ಎನ್ನುವ ಒಂದು ಗುಣ ಬಿಟ್ಟರೆ ಇತರೆಲ್ಲ ಸಂಗತಿಗಳು ಅವರಿಗೆ ಪ್ರಿಯವಾದವು. ಆದ್ರೆ ಮಕ್ಕಾಕ್ಕೆ ಬನ್ನಿ ಅಂತ ಹೇಳಿದಾಗ ಅದು ಮುಸಲ್ಮಾನರ ಧರ್ಮಕ್ಷೇತ್ರ, ಅಲ್ಲಿಗೆ ಬನ್ನಿ ಅಂದ್ರೆ ಅವರು ಬರುವುದಿಲ್ಲ ಅಂತ ಹೇಳಿದ್ರು. ಅದು ಬಿಟ್ಟು ಅವರೆಲ್ಲವೂ ಸಹ ಅವರಿಗೆ ತುಂಬಾ ಇಷ್ಟ ಆಗಿತ್ತು. ಇಲ್ಲಿಂದಲೇ ತಾನು ಯಾತ್ರೆ ಕೈಗೊಂಡಿರುವೆ, ಅಷ್ಟೇ ಅಲ್ಲ ತಾನು ಇಲ್ಲಿಯವರೆಗೆ ಮೆಕ್ಕಾ ಇದೆ ಎಂದು ತಕ್ಕಳಿಯ ಈಸ ಅಂತ ಹೇಳ್ತಿದ್ರು. ಅವ್ರು ಹೇಳ್ತಾ ಇದ್ರು, ನಾನು ಇಲ್ಲೇ ಇದ್ದೇನೆ, ಅಲ್ಲಿಗೆ ಬರ್ಬೇಕು ಅಂತಿಲ್ಲ, ಇಲ್ಲೇ ನಾನು ಮಕ್ಕಾವನ್ನ ನೋಡ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥದ್ದು. ತುಂಬಾ ಮುಸಲ್ಮಾನರು ಏನ್ ಅನ್ಕೊಳ್ತಾ ಇದ್ರು ಅಂದ್ರೆ, ಈ ಪೀರ್ ಸಾಹೇಬನ್ನ ನೋಡತಕ್ಕಂಥದ್ದು ಆಕ್ಚುಲಿ ಧರ್ಮ ನಿಂದನೆ. ಯಾಕಂತಂದ್ರೆ ಅವ್ರಿಗೆ ಅವರ ಧರ್ಮದ ಒಂದು ಜಾಗಕ್ಕೆ ಅಂತ ಒಂದು ಪ್ರದೇಶಕ್ಕೆ ಬರ್ತಾ ಇರಲಿಲ್ಲ ಅಂತ ಹೇಳ್ಕೊಂಡು ಕೆಲವರು ಅವರನ್ನ ದೂರ್ತಾ ಇದ್ರು. 4ನೇದು ಹೇಳ್ತಾರೆ, 5ರಿಂದ 9ನೇ ವರ್ಷ ವಯಸ್ಸಿನ ಅವಧಿವರೆಗೆ ನನಗೆ ಹಿಂದೂ ಹಾಗೂ ಕ್ರೈಸ್ತ ಧರ್ಮಗಳ ಪರಿಚಯ ಆಯಿತು. ಒಂದು ಧರ್ಮದ ಜನರು ಉಳಿದ ಧರ್ಮಗಳ ಬಗ್ಗೆ ಎಷ್ಟು ಪೂರ್ವಗ್ರಹ ಪೀಡಿತರಾಗ್ತಾರೆ ಎಂಬುದು ಆ ವಯಸ್ಸಿನಲ್ಲೇ ನನಗೆ ಗಮನಕ್ಕೆ ಬಂತು. ಅಂದ್ರೆ ಮುಸಲ್ಮಾನರು ಹಾಗೆ, ಕ್ರಿಶ್ಚಿಯನ್ರು ಹೀಗೆ, ಹಿಂದೂಗಳು ಹೀಗೆ ಅಂತ ಹೇಳತಕ್ಕಂಥದ್ದು ಎಲ್ಲ
ಅದರಿಂದ ಅವರು ತುಂಬಾ ಒಂಥರ ಪೂರ್ವಗ್ರಹಿತರಾಗಿರೋ, ಅಂದ್ರೆ ಹಿಂಗಿರ್ಬೋದಾ, ಯಾರಾದ್ರೂ ಹೇಳ್ತಲ್ಲ ಅವ್ರು ಸರಿ ಇಲ್ಲ, ಇವ್ರ ಮನ್ಸಲ್ಲಿ ಹಂಗಾಗ್ತಿತ್ತು. ಸೊ ಆದರೆ ಆ ವಯಸ್ಸಿನಲ್ಲಿ ನನಗೆ ಗಮನಕ್ಕೆ ಬಂದಿದ್ದು, ಉದಾಹರಣೆಗೆ ಮುಸಲ್ಮಾನ ಸಂತರ ಬಗ್ಗೆ ಮಾತನಾಡುವಾಗ ಭಾವ ಪರಾಕಾಷ್ಠತೆಗೆ ಒಳಗಾಗುತ್ತಿದ್ದ ನನ್ನ ಅಜ್ಜಿಗೆ ಹಿಂದೂ ಧರ್ಮ ಮತ್ತು ಹಿಂದೂ ದೇವರುಗಳನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಅವರ ಅಜ್ಜಿಗೆ ಅವರನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ನಮ್ಮ ನೆರೆಯಲ್ಲಿದ್ದ ಹಿಂದೂ ಮನೆಗಳಲ್ಲಿ ಏನನ್ನು ತಿನ್ನುಕೂಡುದು ಅಂತ ಅವರಿಗೆ ಆಜ್ಞೆ ಮಾಡಿದ್ರು, ಎಚ್ಚರಿಕೆಯನ್ನು ಕೊಟ್ಟಿದ್ರು. ಕಾರಣ ಇಷ್ಟೇ, ಅದು ಆಕೆ ಅಪವಿತ್ರವೆಂದು ನಂಬಿದ್ರು. ಹಿಂದೂ ದೇವತೆಗಳಿಗೆ ಮಾಡಿದ ನೈವೇದ್ಯ ಇರಬಹುದು, ಇಂಥ ಯಾವುದನ್ನು ಸಹ ನೀನು ಸೇವಿಸಬಾರದು ಅಂತ ಹೇಳತಕ್ಕಂಥ ಕಟ್ಟಪ್ಪಣೆಯನ್ನು ಅವರು ಮಾಡಿದ್ರು. ಯಾಕಂತಂದ್ರೆ ಅವರೆಲ್ಲ ಹಿಂದೂಗಳು ಮೂರ್ತಿ ಪೂಜಕರೆಂದು ಆಗಾಗ ಅಳೆಯುತ್ತಿದ್ದ ಆಕೆಯ ಪ್ರಕಾರ ಮಾನವ ಇತಿಹಾಸದಲ್ಲಿನ ಬಲು ದೊಡ್ಡ ಪುಣ್ಯದ ಸಂಗತಿ ಅಂದ್ರೆ ಇಸ್ಲಾಂ ಧರ್ಮ ಜನ್ಮ ತಳೆದದ್ದು. ಮತ್ತೆ ನಾವು ಯಾವುದೇ ಒಂದು ಮೂರ್ತಿ ಪೂಜೆಯನ್ನ ಮಾಡೋದಿಲ್ಲ, ಅದರಿಂದ ಹಿಂದೂ ದೇವಸ್ಥಾನಕ್ಕೆ ಹೋಗಿ ತಿನ್ನಬಾರ್ದು, ಪ್ರಸಾದವನ್ನ ಸ್ವೀಕರಿಸಬಾರದು, ಹಿಂದೂಗಳ ಮನೆಯಲ್ಲಿ ಊಟ ತಿಂಡಿಯನ್ನು ಸಹ ಮಾಡಬಾರದು ಅಂತ. ಒಂದು ನಿರ್ದಿಷ್ಟ ಪಂಥದ ಕ್ರೈಸ್ತ ಸನ್ಯಾಸಿಯವರು ನಡೆಸ್ತಿದ್ದ ಮೇಲ್ವರ್ಗದ ಆಂಗ್ಲ ಮಾಧ್ಯಮ ಶಾಲೆಗೆ ಇವರನ್ನ ಅಡ್ಮಿಷನ್ ಮಾಡಿದ್ರು. ಸ್ಕೂಲ್ ಅಂತ ಬಂದಾಗ ಆಕ್ಚುಲಿ ಕ್ರಿಶ್ಚಿಯನ್ ಸ್ಕೂಲ್ಗೆ ಇವರನ್ನ ದಾಖಲೆಯನ್ನ ಮಾಡ್ತಾರೆ. ಅಲ್ಲಿ ಸಾಮಾನ್ಯ ಎಲ್ರಿಗೂ ಗೊತ್ತಿದೆ, ಚಾಪಲ್ಲಿಗೆ ಹೋಗ್ತಕ್ಕಂಥದ್ದು, ಮೇರಿ ಗುಡಿಗಳನ್ನ ದಾಟಿ ಹೋದಾಗಲೆಲ್ಲ ಇವರಿಗೆ ಒಂಥರ ಎದೆಯ ಮೇಲೆ ಸಿಲುಬೆ ಬರೆಯುವಂತ ನನ್ನನ್ನು ಒತ್ತಾಯಿಸದಿದ್ದರೂ, ಅಂದ್ರೆ ಕ್ರಿಶ್ಚಿಯನ್ ಸಾಮಾನ್ಯವರಿಗೆ ಸಿಲುಬೆಯನ್ನು ಇಟ್ಟುಕೊಳ್ಳಿ ಅಂತ ಹೇಳ್ತಾರಲ್ಲ, ಆದ್ರೆ ಇವರಿಗೆ ಅದನ್ನ ಒತ್ತಾಯಿಸ್ಲಿಲ್ಲ, ಆದ್ರೆ ಕೆಲವೊಮ್ಮೆ ಅದನ್ನ ಪ್ರೋತ್ಸಾಹಿಸ್ತಿದ್ರು. ನೀನು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದ್ತಾ ಇದ್ಯಾ, ನೀನು ಒಂದು ಸಿಲುಬೆಯನ್ನ ಇಟ್ಕೊಳ್ಬೇಕು ಅಂತ ಹೇಳತಕ್ಕಂಥದ್ದು. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನ ಚಿತ್ರದ ಕರುಣಾಪೂರ್ವ ಮುಖ ನನ್ನನ್ನು ಸೆಳೀತಾ ಇತ್ತು. ಅದನ್ನ ನಾನು ಇಟ್ಕೊಂಡಿರ್ಲಿಲ್ಲ, ಫೋರ್ಸ್ ಇರ್ಲಿಲ್ಲ. ಆದ್ರೆ ಆ ಯೇಸು ಕ್ರಿಸ್ತನ ಸಿಲುಬೆಗೆ ಏರಿಸಿದ ಆ ಚಿತ್ರವನ್ನ ನೋಡಿದಾಗ ನನಗೆ ನಿಜವಾಗ್ಲೂ ಮನಸ್ಸು ಸೆಳೆಯುತ್ತಿತ್ತು. ಅಲ್ಲಿನ ಸನ್ಯಾಸಿಯೊಬ್ಬರು ಮುಸಲ್ಮಾನರೆಲ್ಲ ಸೂರ್ಯೋಪಾಸಕರು ಮತ್ತು ಹಿಂದೂಗಳು ಭೂತಾರಾಧಕರು ಎಂದು ಹೇಳಿಕೊಡುವುದನ್ನು ಕೇಳಿ ಅಚ್ಚರಿ ಪಡುತ್ತಿದ್ದೆ. ಅಂದ್ರೆ ಇವರ ಎಲ್ಲ ನೆರೆಕರೆಯವರೆಲ್ಲ ಹಿಂದೂಗಳಿದ್ರು. ಅವರು ಈ ಮಕ್ಕಳೊಟ್ಟಿಗೆ ಸ್ಕೂಲಿಂದ ಬರ್ತಾ ಹೋಗ್ತಾ ಹಿಂದೂಗಳ ಮನೆಗೆ ಹೋಗ್ತಾ ಇದ್ರು. ಆ ಹಿಂದೂಗಳ ಮನೆಯಲ್ಲಿ ಕೆಲವರಂತೂ ತುಂಬಾ ಚೆನ್ನಾಗಿ ಇವರನ್ನ ನೋಡ್ಕೊಳ್ತಾ ಇದ್ರು. ಮಕ್ಕಳಲ್ವಾ, ಅಲ್ಲಿ ಮಾಡಿದಂತ ಊಟ ಇರ್ಬೋದು, ಪ್ರಸಾದ ಇರ್ಬೋದು, ಇವನ್ ದೇವರಿಗೆ ನೈವೇದ್ಯ ಇರ್ಬೋದು, ಇದನ್ನೆಲ್ಲ ಕೊಡ್ತಾ ಇದ್ರು. ಇವ್ರು ಆರಾಮಾಗಿ ತಿಂದು ಮನೆಗೆ ಬಿಡ್ತಾ ಇದ್ರು. ಆದ್ರೆ ಮನೆಯಲ್ಲಿ ಇವರು ಹೇಳ್ತಾ ಇರ್ಲಿಲ್ಲ. ಒಮ್ಮೆ ಇವ್ರಿಗೆ ಏನಾಗುತ್ತೆ, ಇವರ ತಂದೆನೂ ಸಹ ಏನು ಅಂತಂದ್ರೆ, ಇವ್ರ ತಂದೆ ಯಾವಾಗ್ಲೂ ಮಸೀದಿಗೆಲ್ಲ ಹೋಗ್ತಿರ್ಲಿಲ್ಲ. ಅವರು ವರ್ಷಕ್ಕೆ ಒಂದೇ ಬಾರಿ ರಂಜಾನ್ ಟೈಮಿಗೆ ಮಾತ್ರ ಇವರು ಮಸೀದಿಗೆ ಹೋಗ್ತಾ ಇದ್ರು. ಇವರಿಗೆ ಸಾಮಾನ್ಯವಾಗಿ ಹಿಂದೂ ಮಲಯಾಳಿಗಳ ಅಂದ್ರೆ ಕೇರಳದಲ್ಲಿರೋದಲ್ಲ, ಅಲ್ಲಿಯ ಒಂದು ವೆಜಿಟೇರಿಯನ್ ಅಡಿಗೆ ಬಗ್ಗೆ ಬಹಳ ಇವರಿಗೆ ಮನಸ್ಸಿತ್ತು, ತುಂಬಾ ಟೇಸ್ಟ್ ಇರೋದು ಅಂತ ಹೇಳತಕ್ಕಂಥದ್ದು. ಹಾಗಾಗಿ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಊರ್ನಲ್ಲಿರತಕ್ಕಂಥ ನೆರೆಕರೆಯವರ ಬ್ರಾಹ್ಮಣರ ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಹೋಗುವಾಗ ಇವರು ಸಹ ದೇವಸ್ಥಾನಕ್ಕೆ ಹೋಗೋದು, ಪೂಜಾ ಮನೆಗೆ ಹೋದಲ್ಲಿ ಅವರ ಪೂಜಾ ರೂಮನ್ನ ನೋಡೋದು, ಅಲ್ಲಿ ಹೇಗೆ ಪೂಜೆ ಮಾಡಿದಾರಂತ ನೋಡತಕ್ಕಂಥವ್ರು, ಏನ್ ನೈವೇದ್ಯ ಮಾಡಿದಾರಂತ ನೋಡೋದು, ಇಂತಹ ಕುತೂಹಲ ಅವರಿಗೆ ಆಗಾಗ ಬರ್ತಾ ಇದ್ದು. ಅದನ್ನ ಅವರು ನೋಡ್ಕೊಂಡು ಬರ್ತಾ ಇದ್ದು. ಮನೆಯಲ್ಲಿ ಅವರು ಹೇಳ್ತಾ ಇರಲಿಲ್ಲ. ಹೀಗೆ ಇದ್ದಾಗ ಒಂದಿನ ಅವ್ರ ಮನೆ ಮುಂದೆ ಒಂದು ಭಜನಾ ತಂಡ ಹೋಗುತ್ತೆ. ಆ ಭಜನಾ ತಂಡದಲ್ಲಿ ಮೃದಂಗ ಮತ್ತೆ ತಾಳ ಇದೆಲ್ಲ ಇರುತ್ತೆ. ಕೆಲವರೆಲ್ಲ ಮೈ ಮೇಲೆ ಬಟ್ಟೆ ಇರಲ್ಲ, ಕೆಲವರು ಕಾವಿ ಬಟ್ಟೆಯನ್ನು ಉಟ್ಕೊಂಡಿರ್ತಾರೆ. ಸೊ ದೇವರ ನಾಮವನ್ನ ಹೇಳ್ತಾ ಹೇಳ್ತಾ ಅವರ ಮುಂದೆ ಸಾಕ್ತಾ ಇರ್ತದೆ. ಇವ್ರು ತುಂಬಾ ಕುತೂಹಲ ಆಗುತ್ತೆ. ಮನೆಯ ಒಳಗಿಂದ ಇವರು ಓಡ್ ಬಂದು ನೋಡ್ತಾರೆ. ಓಡಿ ಬಂದು ನೋಡಿದಾಗ ಇದೇನು ತುಂಬಾ ಚೆನ್ನಾಗಿದೆ, ಬಹಳ ಖುಷಿ ಆಗುತ್ತೆ ಅವರಿಗೆ ಆ ಭಜನೆ ಅದೆಲ್ಲ. ಅದರಲ್ಲಿ ಒಬ್ರು ಗುರುಗಳಿರ್ತಾರೆ. ಅವರು ಮೈಯಲ್ಲಿ ಬಟ್ಟೆ ಇಲ್ಲ, ಒಂದು ಕಾವಿಯನ್ನ ಹೊತ್ಕೊಂಡಿರ್ತಾರೆ, ಒಂದು ಪಂಚೆ ಮಾತ್ರ ಹೊತ್ಕೊಂಡಿರ್ತಾರೆ. ಒಂಥರ ಗೌರವ ಪೂರ್ಣವಾಗಿ ನೀಳ ಕೂದಲು, ಗಡ್ಡ, ಕೊರಳಿಗೆ ಅಚ್ಚ ಬಿಳಿ ಹೂವಿನ ಮಾಲೆ ತೊಟ್ಟಿದ್ದ ಅವರು ಕಾಷಾಯ ವರ್ಣದ ಕೌಪೀನವನ್ನಷ್ಟೇ ಧರಿಸಿದ್ರು. ಸೊ ಉಳಿದವರೆಲ್ಲ ಸಾಮಾನ್ಯ ಉಳಿದಂತೆ ಎಲ್ಲವೂ ಸಹ ಬರಿ ಮೈಯಲ್ಲಿದ್ರು. ಇವರು ಹೋಗ್ತಾ ಹೋಗ್ತಾ ಅವರ ದೃಷ್ಟಿ ಇವರ ಮೇಲೆ ಬಿತ್ತು. ಇವರಿಗೂ ಸಹ ಇವರ ದೃಷ್ಟಿ ಅವರ ಮೇಲೆ, ಆ ಗುರುಗಳ ಮೇಲೆ ಬಿತ್ತು. ಸಾಮಾನ್ಯವಾಗಿ ಇವರು ಹೋಗ್ತಾ ಬರ್ತಾ ಮನೆಯವರೆಲ್ಲ ಸ್ವಲ್ಪ ಅಕ್ಕಿಯನ್ನ ಕೊಡತಕ್ಕಂಥದ್ದು, ಮನೆಯಲ್ಲಿ ಹಣ್ಣು ತರಕಾರಿ ಇವುಗಳನ್ನ ಕೊಡತಕ್ಕಂಥದ್ದು, ಕೆಲವರು ಹಣವನ್ನ ಕೊಡತಕ್ಕಂಥ ಭಜನಾ ಗ್ರೂಪಿಗೆ ಕೊಡ್ತಾ ಇದ್ರು. ಈ ಎತ್ತರದ ಸ್ಫುರದ್ರೂಪಿಯಾದ ಗಡ್ಡಧಾರಿ 4ನೆಯ ವ್ಯಕ್ತಿ, ಆ ಗ್ರೂಪ್ನಲ್ಲಿ 4ನೆಯ ವ್ಯಕ್ತಿಯಾಗಿದ್ರು. ಗುಂಪಿಗೆ ನೇತಾರರಂತೆ ಕಾಣುತ್ತಿದ್ರು. ಆ ಗುಂಪಿನ ಒಂದು ಮಾಸ್ಟರ್ ಅಂತ ನಾವು ಏನು ಹೇಳ್ತೇವೆ, ಅಥವಾ ಲೀಡರ್ ಅಂತ ಹಂಗಿದ್ರು. ಮೃದಂಗ ತಾಳಗಳ ಸುಮಧುರ ಲಯಕ್ಕೆ ಸರಿಯಾಗಿ ಹರೇ ರಾಮ ಅಂತ ಹಾಡಿ ಕುಣಿತಾ ಇದ್ರು. ಅವರ
ಒಂಥರ ಅದನ್ನ ನೋಡಿ ನನ್ನ ಕಣ್ಣಲ್ಲಿ ನೀರು ಹರಿತಾ ಇತ್ತು. ಒಂದು ಬಗೆಯ ಅರೆ ಪ್ರಜ್ಞಾವಸ್ಥೆಯಲ್ಲಿ ಅವರು ನಡೀತಾ ಹೋಗ್ತಾ ಇದ್ದಿದ್ದನ್ನ ನಾನು ಅಬ್ಸರ್ವ್ ಮಾಡಿದ್ದೆ ಅಂತ ಹೇಳತಕ್ಕಂಥ ಮಾತನ್ನ ಹೇಳ್ತಾರೆ. ವಿಚಿತ್ರ ಸಂತೋಷ ನನ್ನ ಎದೆಯನ್ನು ತುಂಬಿಕೊಂಡಾಗಿ ನಾನು ನಗತೊಡಗಿದೆ. ಇದೇನಪ್ಪಾ ಅಂತ ಹೇಳ್ಕೊಂಡು ಅವರಿಗೆ ಒಂಥರ ವಿಸ್ಮಯ ಆಗಿ ಅವರು ಒಳಗೊಳಗೆ ನಡಗಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ನನ್ನ ಕೈಲಿ ಎಲ್ಲರೂ ಹಣ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದಾರಲ್ಲ, ಅದಕ್ಕೆ ನಾನು ಸಹ ಸ್ವಲ್ಪ ಏನಾದ್ರೂ ನಾಣ್ಯವನ್ನ ಕೊಡ್ತೇನೆ ಅಂತ ಇವರು ಕೊಡುತ್ತಾರೆ. ಮತ್ತೆ ಅವರು ಅವ್ರ ಮನೆಯಿಂದ ಹೊರಗೆ ಹೋಗಿ ಗೇಟ್ ದಾಟಿ ಆ ಒಂದು ಕಾಯಿನ್ ಅನ್ನು ಅವರಿಗೆ ಕೊಡ್ತಾರೆ. ಆಮೇಲೆ ಅವರ ಅಜ್ಜಿ ಬೈತಾರೆ, ಏನ್ ಇಂಥದೆಲ್ಲ ಮಾಡ್ತೀಯ ನೀನು, ಇಂಥ ಹಿಂದೂ ಧರ್ಮ ಅಥವಾ ಹಿಂದೂಗಳ ಮನೆಗೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಈ ಒಂದು ಭಜನೆ ತಂಡಕ್ಕೆ ನೀನು ನಾಣ್ಯವನ್ನ ಹಾಕಿ ಬಂದಿದ್ಯಲ್ಲ ಅಂತ ಹೇಳತಕ್ಕಂಥದನ್ನ ಅಜ್ಜಿ ಹೇಳ್ತಾರೆ. ಆ ನಂತರ ಪುನಃ ಅವರಿಗೆ ಮತ್ತೆ ಆ ಹಣವನ್ನ ಹಾಕಿ ಬಂದಾಗ ಗುರುಗಳದು ಮತ್ತೆ ಇವರ ದೃಷ್ಟಿ ಮುಖಾಮುಖಿ ಆಗುತ್ತೆ. 5ನೆಯ ಒಂದು ಭಾಗವನ್ನ ಹೇಳ್ತಾರೆ. ನನ್ನ ತಾಯಿಯ ಸೋದರ ಮಾವ ಒಬ್ರಿದ್ರು, ಉತ್ಸಾಹಿ ಛಾಯಾ ಗ್ರಾಹಕರಾಗಿರೋ ಅಂದ್ರೆ ಫೋಟೋಗ್ರಾಫರ್. ಸುಮಾರಾಗಿ ಇದೇ ಸಮಯ ನನ್ನವರು ಅರಾಟ್ ಉತ್ಸವ ಅಂತ ಹೇಳ್ತೇವಲ್ಲ, ಅವರು ಡಾನ್ಸ್ ಎಲ್ಲ ಮಾಡತಕ್ಕಂಥದ್ದು, ಕತ್ತಿ ಗುರಾಣಿ ಎಲ್ಲ ಇಟ್ಕೊಂಡು ಅದೊಂದು ಕಲೆ ಕೇರಳದಲ್ಲಿ. ಇದನ್ನ ಮಾಡ್ತಾ ಇದ್ರು. ನಮ್ಮ ಕುಲದೇವರಾದ ಅನಂತ ಪದ್ಮನಾಭ ಸ್ವಾಮಿಯ ದೇವಸ್ಥಾನದ ಸುತ್ತ ಮಹಾರಾಜರು ಕಟ್ಟಿಸಿದ ಕೋಟೆ ಅದು. ಈಗ ಹಳೆಯದಾಗಿದೆ. ಈಗಾಗಲೇ ಹೇಳಿರುವಂತೆ ತ್ರಿವೆಂಡಂ ನಗರಕ್ಕೆ ಯಾರ ನಾಭಿ ಮೂಲದಿಂದ ಕಮಲದ ಪುಷ್ಪ ಅರಳುದು ಅವನು ಆ ಕುಲದೇವರು ಅವರದು ಅಂತ ಹೇಳ್ತಾರೆ. ಮೂಲ ನಾಮದಿಂದಾಗಿಯೇ ಆ ಊರಿಗೆ ತಿರುವನಂತಪುರ ಎಂದು ಹೆಸರಾಯಿತು. ಅಂದ್ರೆ ಅವರ ನಾಭಿಯಿಂದ ಬಂದತಕ್ಕಂತಹ ಸ್ವರ್ಣ ಕಮಲ ಏನಿದೆ ಅದರಿಂದ ಅದು ತಿರುವನಂತಪುರ ಅಂತ ಹೆಸರಾಯಿತು. ಪ್ರತಿ ವರ್ಷ ದೇವಸ್ಥಾನದ ಆವರಣವನ್ನು ಪುಷ್ಪ ದೀಪಗಳಿಂದ ಅಲಂಕರಿಸಿ ಹಿಂದೂ ದೇವರುಗಳ ಸಣ್ಣ ದೊಡ್ಡ ಮೂರ್ತಿಗಳನ್ನೆಲ್ಲ ವರ್ಣಮಯ ವಸ್ತ್ರಾಭರಣಗಳಿಂದ ಸಿಂಗರಿಸಿ ಅಲ್ಲಿ ಪ್ರದರ್ಶನವನ್ನ ಮಾಡ್ತಾರೆ. ಪ್ರಾಚೀನ ದೇವಸ್ಥಾನದ ಗೋಪುರವನ್ನು ದಿಟ್ಟಿಸಿ ನೋಡುತ್ತಿದ್ದಂತೆ ನನ್ನೊಳಗೆ ಒಂಥರ ಭಾವವೊಂದು ಉದ್ಭವ ಆಗ್ತಾ ಇತ್ತು. ಮಲಯಾಳಂ ಮತ್ತು ಇಂಗ್ಲಿಷ್ನಲ್ಲಿ ಹಿಂದೂಗಳಲ್ಲದವರಿಗೆ ಪ್ರವೇಶವಿಲ್ಲ ಎಂದು ಬರೆದಿದ್ದ ಬೋರ್ಡ್ ಸಹ ಆ ದೇವಸ್ಥಾನದಲ್ಲಿ ಇತ್ತು. ಸೊ ನಾನು ಏನ್ ಮಾಡುದು, ಒಳಗಡೆ ಹೋಗಿ ನೋಡ್ಲಿಕ್ಕಾಗುದಿಲ್ಲ. ಆದ್ರೂ ಅಲ್ಲಿವರೆಗೆ ಹೋಗಿ ಹೊರಗಡೆ ನಿಂತು ನೋಡಿ ಸೋಲನ್ನೊಪ್ಕೊಂಡು ನಾನು ವಾಪಸ್ ಮನೆಗೆ ಬರ್ತಾ ಇದ್ದೆ ಅಂತ ಹೇಳ್ತಾ ಇದ್ರು. ಆಮೇಲೆ ಚಿಕ್ಕ ಚಿಕ್ಕ ಅಂತ ಹೇಳ್ತಾರೆ ಕಂದಕ ಅಂತ ಹೇಳ್ತಾರಲ್ಲ, ತೂತುಗಳು, ಅದರ ಮೂಲಕ ನಾನು ನೋಡ್ತಾ ಇದ್ದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ಅವರು ಒಂದು ಎಲ್ರಿಗೂ ಗೊತ್ತಿದೆ, ಕೇರಳ ರಾಜ್ಯ ಕಮ್ಯುನಿಸ್ಟ್ ಪಕ್ಷದ ಒಂದು ರಾಜ್ಯ. ಅಲ್ಲಿ ಅವರಿಗೆ ಕಮ್ಯುನಿಸ್ಟ್ ಆದ್ರೂ ಎ.ಕೆ. ಗೋಪಾಲ್ ಅಂತ ಹೇಳುವವರು ಒಬ್ರಿದ್ರು. ಅವರು ತುಂಬಾ ವರ್ಷದಿಂದನೇ ಅಲ್ಲಿದ್ರು. ಇವರು ವಾಮ ಪಂಥದ ಕಡೆಗೆ ಒಲವಿದ್ದ ನನ್ನ ತಾಯಿಯ ಮಾಮ ಹಾಗೂ ಅಪಾರವಾಗಿ ಗೌರವಿಸುತ್ತಿದ್ದ ಆ ಕಮ್ಯುನಿಸ್ಟ್ ನಾಯಕನನ್ನು ಭೇಟಿ ಮಾಡುವ ಸಲುವಾಗಿ ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗಿದ್ರು ಇವ್ರ ತಾಯಿ. ಆಗ ಕಾಲೇಜು ದಿನಗಳಲ್ಲಿ ಕಾರ್ಲ್ ಮಾರ್ಕ್ಸ್ ಹಾಗೂ ದಾಸ್ ಕ್ಯಾಪಿಟಲ್ ಕಡೆಗೆ ನನ್ನ ಗಮನ ವಿಶೇಷವಾಗಿ ಹರಿಯಲು ಅಂದು ನಾ ಕಂಡ ಗೋಪಾಲನರ ಮೃದು ನೋಟ ಮತ್ತು ಅವರ ಆಪ್ತ ಸ್ಪರ್ಶದ ಯಾವುದೋ ಮೋಡಿಯೇ ಕಾರಣ ಇರ್ಬೇಕು ಅಂತ ಹೇಳ್ತಕ್ಕಂಥದ್ದು ಅವರ ಮನಸ್ಸಿಗೆ ಸಹ ಬಂದಿತ್ತು. 6ನೇ ಒಂದು ಅಂಶವನ್ನ ಹೇಳ್ತಾರೆ. ಮೋಡಿಯ ಮಾತು ಬಂತೆಂದ್ರೆ ಬಾಲ್ಯದಲ್ಲಿ ಎಷ್ಟೋ ಸಂಜೆಗಳನ್ನು ಮನೆಯ ಹಿತ್ತಲಲ್ಲಿ ನಾನು ಕುಳಿತು ಕಳೀತಾ ಇದ್ದೆ. ಮೋಡ ನೋಡುತ್ತಾ ಮನಸೋತ ಗಳಿಗೆಗಳು ನೆನಪಾಗ್ತಾ ಇತ್ತು. ನನ್ನ ಕಲ್ಪನೆಯ ಕಣ್ಣಿಗೆ ಆ ಮೋಡಗಳು ಹಿಮ ಶೃಂಗಗಳಂತೆ ಕಾಣ್ತಾ ಇದ್ವು ಅಂತ ಹೇಳತಕ್ಕಂಥ ಮಾತನ್ನ ಅವರು ಹೇಳ್ತಾ ಇದ್ರು. ಇದು ಸುಮಾರು ಸಮುದ್ರ ಮಟ್ಟದಿಂದ 13,000 ಅಡಿ ಎತ್ತರದಲ್ಲಿರುವ ಪವಿತ್ರ ಹಿಮಾಲಯದ ಪ್ರಸಿದ್ಧ ಬದರಿನಾಥ ದೇವಸ್ಥಾನದ ಹಿಂಭಾಗದಲ್ಲಿ ಹಲವು ಅಗಮ್ಯ ಕಡಿದಾದ ಬಂಡೆಗಳಿವೆ. ಅವುಗಳ ಮೇಲೆ ಕೆಲ ಸಣ್ಣ ದೊಡ್ಡ ಗುಹೆಗಳಿವೆ. ಬೇಸಿಗೆ ತಿಂಗಳುಗಳಲ್ಲಿ ಮಾತ್ರ ದೇವಸ್ಥಾನ ತೆರೆದಿರುತ್ತದೆ. ಉಳಿದ ಸಮಯದಲ್ಲಿ ಅದು ಹಿಮಾವೃತವಾಗಿರುತ್ತದೆ. ಆದಿ ಶಂಕರಾಚಾರ್ಯರ ಕಾಲದಿಂದಲೂ ದೇವಸ್ಥಾನದಲ್ಲಿ ಪೂಜಾ ವಿಧಿಗಳ ಜವಾಬ್ದಾರಿ ಹೊತ್ತ ಕೇರಳದ ನಂಬೂದಿರಿ ಪುರೋಹಿತರು ಆ ತಿಂಗಳುಗಳಲ್ಲಿ ಬದರಿನಾಥರ ಕೆಳಗಿರುವ ಜೋಶಿ ಮಠ ಎಂಬಲ್ಲಿದ್ದುಕೊಂಡು ಮುಂದಿನ ಯಾತ್ರಾ ಕಾಲಕ್ಕಾಗಿ ಕಾಯ್ತಿರುತ್ತಾರೆ. ಕೆಲ ಅಸಾಧಾರಣ ಸಾಧಕರು ಮಾತ್ರ ತಮ್ಮ ಧ್ಯಾನಾದಿ ಕ್ರಿಯೆಗಳಲ್ಲಿ ಎಂದಿನಂತೆ ನಿರತರಾಗಿ ಮೇಲೆಯೇ ಉಳಿತಾರೆ. ಯಾಕಂದ್ರೆ ಅವರಿಗೆ ಆ ಪವರ್ ಇರುತ್ತೆ, ಆದ ಕಾರಣ ಆ ಹಿಮದಲ್ಲಿ ಸಹ ಅವರು ಅಲ್ಲೇ ಉಳಿದಿರ್ತಾರೆ. ಸುಮಾರು 100 ವರ್ಷಗಳ ಹಿಂದೆ ಒಬ್ಬ ಯೋಗಿ ಒಂದು ಗುಹೆಯಲ್ಲಿ ಕುಳಿತು ಆತ್ಮಧ್ಯಾನದಲ್ಲಿ ತಲ್ಲೀನನಾಗಿರ್ತಾರೆ. ಸ್ಫುರದ್ರೂಪಿ
ಯುವಕನಾಗಿರ್ತಾನೆ. ಕಣ್ಮುಚ್ಚಿ ಕುಳಿತ ಆತನ ಅಂತರಂಗ ಸಾಂಗತ್ಯದ ಆನಂದ ಮಂದಸ್ಮಿತ ಮುಖದಲ್ಲಿ ಸೂಸ್ತಿತ್ತು. ವಾರಣಾಸಿಯಲ್ಲಿ ನೆಲೆಸಿದ್ದ ವೇದಾಧ್ಯಯನ ಪಾಂಡಿತ್ಯ ಪರಿಣತರ ಪ್ರತಿಷ್ಠಿತ ಕುಟುಂಬದಿಂದ ಬಂದ ಈ ಯುವ ಯೋಗಿ ವಯಸ್ಸು ಆಗ ಕೇವಲ 19 ವರ್ಷ. ಆತನ ಪೂರ್ವಜರು ನೂರಾರು ವರ್ಷಗಳ ತಮ್ಮ ತರುಣ ದೇಹವನ್ನು ಇಂದಿನವರೆಗೂ ಕಾಪಾಡಿಕೊಂಡು ಬಂದಿರೋರೆಂದು ಐತಿಹ್ಯವುಳ್ಳ ಯೋಗಿ ಶ್ರೀ ಗುರು ಬಾಬಾಜಿ ಅವರ ಶಿಷ್ಯರಾಗಿದ್ದರಂತೆ. ಅಂದ್ರೆ ಅವರು ಬಾಬಾಜಿ ಅವರ ಶಿಷ್ಯರು. ಇದು ಯಾರು ಅಂತ ಹೇಳತಕ್ಕಂಥದ್ದು ಬಹಳ ಆಶ್ಚರ್ಯವಾಗತಕ್ಕಂಥದ್ದು. ಒಮ್ಮೆ ಆತ ಸಮಾಧಿ ಎಂಬ ಪರಿಪೂರ್ಣ ಯೋಗಾವಸ್ಥೆಯಲ್ಲಿ ಅಚಲನಾಗಿ ಕುಳಿತಿದ್ದಾಗ ಆತನ ಮುಚ್ಚಿದಾಗಗಳ ಹೊರಗೆ ಬಂದು ವಿಚಿತ್ರ ನಾಟಕ ಆರಂಭವಾಯಿತು. ಆ ಪ್ರಾಂತ್ಯದಲ್ಲಿ ಅದುವರೆಗೆ ಕಂಡಿರದ ವಯೋವೃದ್ಧನೊಬ್ಬ ತೆವಳುತ್ತಾ ಬಂದು ಕೊರಕಲು ಬೆಟ್ಟವೇರಿ ಯುವ ಯೋಗಿ ತಪಸ್ಸು ಮಾಡುತ್ತಿದ್ದ ಗವಿಯ ಮುಂದಿದ್ದ ಚಪ್ಪಟೆ ಬಂಡೆಯ ಮೇಲೆ ಸಾವರಿಸಿಕೊಂಡು ನಿಂತ. ಆತನ ಮಣ್ಣಾಗಿದ್ದ ಮುಂಡಾಸು, ಚಿಂದಿ, ನಿಲುವಂಗಿ, ಕತ್ತಿನ ಮಣಿಸರ ಮತ್ತು ಮದರಂಗಿ ಬಣ್ಣದ ಗಡ್ಡ ಆತನೊಬ್ಬ ಮುಸಲ್ಮಾನ ಫಕೀರ ಎಂಬುದನ್ನು ಸಾರಿ ಹೇಳ್ತಾ ಇತ್ತು. ಆತನ ಕೈಕಾಲುಗಳು ಮೈ ಮೇಲೆಲ್ಲ ಗಾಯಗಳಾಗಿದ್ದು ಅವುಗಳಿಂದ ರಕ್ತ ಒಸರುತ್ತಿತ್ತು. ಹಸಿವು ಚಳಿಯಿಂದ ತತ್ತರಿಸಿ ಕುಸಿಯುವ ಹಂತದಲ್ಲಿದ್ದ ಆತನಿಗೆ ಗವಿಯೊಳಗೆ ಕುಳಿತಿದ್ದ ತರುಣ ಯೋಗಿ ಕಾಣಿಸಿದ. ಕೂಡಲೇ ಆತನ ಮುಖ ನೋವಿನಡೆ ಮಾಯವಾಗಿ ಮಂದಹಾಸ ಮೂಡಿತು. ಅಷ್ಟೊತ್ತು ಅವನ ಮುಖದಲ್ಲಿ ನೋವಿತ್ತು. ಇವರ ನೋಡಿದ ತಕ್ಷಣ ಮಂದಹಾಸ ಮೂಡಿತು. ಕೆಲವೇ ಕ್ಷಣಗಳಲ್ಲಿ ಆ ಸಣ್ಣ ನಗೆ ಉನ್ಮಾದ ನಗೆಯಾಗಿ ಮಾರ್ಪಟ್ಟಿತು. ಯಾ ಅಲ್ಲ ಅಂತ ಹೇಳಿಕೊಂಡು ಹರ್ಷದಿಂದ ಉದ್ಗರಿಸಿ ತನ್ನೆಲ್ಲ ನೋವು ಸಂಕಟಗಳನ್ನ ಹೊರಹಾಕುವಂತೆ ದೀರ್ಘವಾದೊಂದು ಉಸಿರು ಬಿಟ್ಟು ಧ್ಯಾನದಲ್ಲಿ ತಲ್ಲೀನನಾಗಿದ್ದ ಯೋಗಿಯ ಬಳಿ ಬಂದು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಒಬ್ಬ ಹಿಂದೂ ಧರ್ಮಿಯಾದ ಯೋಗಿಗೆ ಮುಸ್ಲಿಂ ಫಕೀರನೊಬ್ಬ ಯಾವತ್ತೂ ಮಾಡದಂಥದ್ದನ್ನು ಮಾಡಿಬಿಟ್ಟ. ಅದೇನು ಅಂತಂದ್ರೆ ಈ ಯೋಗಿಯನ್ನು ಅಪ್ಪಿಕೊಂಡು ಬಿಟ್ಟ. ಇದರಿಂದ ಯೋಗಿಯ ಧ್ಯಾನಸ್ಥ ಸ್ಥಿತಿ ಹೊರಟಾಗಿ ಭಗ್ನಗೊಂಡಿತು. ಆತ ಕಣ್ತೆರೆದ. ತನ್ನ ದೇಹಕ್ಕೆ ಆತುಕೊಂಡ ವೃದ್ಧನನ್ನು ಕೊಡವಿ ಆಚೆ ತಳ್ಳಿದ. ಪ್ರಯಾಣದಿಂದ ದಣಿದು ರಕ್ತ ಸೋರಿದ ವೃದ್ಧನ ದೇಹದಿಂದ ಬರುತ್ತಿದ್ದ ವಾಸನೆಯನ್ನು ಹೊಡೆದೋಡಿಸಲೆಂಬಂತೆ ಕೊಳ್ಳೆ ಗಣ್ಣನರಿಸಿ ಒಮ್ಮೆ ಜೋರಾಗಿ ಉಸಿರಾಡಿ ಸಿಟ್ಟಿನಿಂದ, ಎಷ್ಟು ಧೈರ್ಯ ನಿನಗೆ, ದೂರ ಸರಿ ಎಂದು ಕಿರುಚಿದ. ಋಷಿಮುನಿಗಳಿಗೂ ನಿಯಂತ್ರಿಸಿಕೊಳ್ಳಲು ಕಷ್ಟವಾದ ಕ್ರೋಧವೆಂಬ ಪ್ರಬಲ ವಿಷ ಯೋಗಿಯ ಹೃದಯ ಹೊಕ್ಕಿತ್ತು. ಆಗ ಅವರು ಆ ವೃದ್ಧ, ದಯಮಾಡಿ ಸ್ವಾಮಿ, ನನ್ನ ಕಥೆಯನ್ನೊಮ್ಮೆ ಕೇಳಿ ಅವಕಾಶ ಕೊಡಿ ಎಂದು ಫಕೀರ ಹೋಗರೆದ. ಹೋಗಾಚೆ, ನಿನ್ನಿಂದ ನಾನೀಗ ಅಲಕನಂದನೆಯಲ್ಲಿ ಮಿಂದು ಸ್ನಾನವನ್ನು ಯಾಕಂದ್ರೆ ಇವರು ಸ್ನಾನ ಮಾಡಿ ಧ್ಯಾನಕ್ಕೆ ಕೂತಿದ್ರು. ಬಟ್ ಈಗ ನಾನು ಒಂಥರ ಹೊಲಸು ಆದಂಗೆ ಆಯ್ತು. ನಿನ್ನಂತ ಮಾಂಸಾಹಾರಿ ಅನಾಗರಿಕನಿಗೆ ಇಲ್ಲಿ ಸ್ಥಳವಿಲ್ಲ, ತೊಲಗು ಅಂತ ಹೇಳ್ತಾರೆ. ಆದರೆ ಫಕೀರ ಬಿಡಲಿಲ್ಲ. ಓ ತೇಜಸ್ವಿ ಯೋಗಿಯೇ, ಕೇಳು, ನನ್ನ ಒಂದು ಆಹ್ವಾನನೆಯನ್ನ ಕೇಳು. ಗುರುವಿನ ಪ್ರಮುಖ ಶಿಷ್ಯ ನಾನು. 6 ತಿಂಗಳ ಅಂದ್ರೆ ನಕ್ಷಾಬಂದಿಯ ಪಂಥದ ಒಬ್ಬ ಮಹಾನ್ ಗುರುವಿನ ನಾನು ಶಿಷ್ಯ. 6 ತಿಂಗಳ ಹಿಂದೆ ನನ್ನ ಗುರುಗಳು ಕಾಲವಾಗುವ ಮುನ್ನ ನನ್ನನ್ನು ಉದ್ದೇಶಿಸಿ, ಮಿತ್ರ, ನನ್ನಿಂದ ಸಾಧ್ಯವಾದಷ್ಟು ಆಧ್ಯಾತ್ಮಿಕ ಸಾಧನೆ ಎತ್ತರಕ್ಕೆ ನಿನ್ನನ್ನು ತಲುಪಿಸಿರುವೆ. ಸದ್ಯದಲ್ಲೇ ನಾನು ದೇಹತ್ಯಾಗ ಮಾಡಲಿದ್ದೇನೆ. ಸಾಧನೆಯ ಇನ್ನಷ್ಟು ಮೆಟ್ಟಿಲೇರಲು ಮಾರ್ಗದರ್ಶನ ಬೇಕು ನಿನಗೆ. ಅದನ್ನ ನೀಡಲು ಪ್ರಸ್ತುತ ಯಾವ ಸೂಫಿ ಗುರುವೂ ಮನಸ್ಸು ಮಾಡುತ್ತಿಲ್ಲ. ಚಿಂತಿಸದಿರು. ಹಿಮಾಲಯದ ಬದರಿ ಪ್ರಾಂತ್ಯದಲ್ಲಿ ಒಬ್ಬ ಯುವ ಯೋಗಿ ಇದ್ದಾನೆ. ಅವನನ್ನು ಅರಸಿ ಹೋಗು. ಅವನಿಂದ ಮಾರ್ಗದರ್ಶನ ಸಹಾಯವನ್ನು ಕೋರು ಅಂತ ಅವರಿಗೆ ಹೇಳಿ ಆಮೇಲೆ ಅವರು ದೇಹತ್ಯಾಗವನ್ನ ಮಾಡ್ತಾರೆ. ಆ ಕಾರಣದಿಂದಾಗಿ ಈ ಸೂಫಿ ಈ ಯುವ ಯೋಗಿಯನ್ನು ಹುಡ್ಕೊಂಡು ಬರ್ತಾರೆ. ನೀನು ಸಿಗುವ ಮೊದಲು 2 ತಿಂಗಳಲ್ಲಿ ನಾನು ಅದೆಷ್ಟು ಪಾಡುಪಟ್ಟಿದ್ದೇನೋ. ಕಡು ಬಡಲಿಕೆಯಿಂದ ಯಾವುದೇ ಕ್ಷಣದಲ್ಲಿ ನಾನು ಸತ್ತು ಬಿಡಬಹುದು. ಅದಕ್ಕೆ ಮುನ್ನ ಒಮ್ಮೆ ನಿನ್ನ ಶಿಷ್ಯನಾಗಿ ಸ್ವೀಕರಿಸು. ನನ್ನನ್ನ ಸನ್ಮಾತ್ಯ ನೆಮ್ಮದಿಯಿಂದ ನಿರ್ಗಮಿಸುತ್ತದೆ. ದಯಮಾಡಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅಂತ ಅವನ ಕಾಲಿಗೆ ಬೀಳಿಗೆ ಹೋಗ್ತಾನೆ. ನಿನ್ನ ಗುರುವಿನ ಕುರಿತಾಗಲಿ ನೀನು ಸೂಫಿ ಎಂದು ಕರೆಯುವವರ ಬಗ್ಗೆ ಆಗಲಿ ನನಗೇನು ತಿಳಿಯದು. ಆ ಕುರಿತು ಯಾವ ಸೂಚನೆಗಳು ನನಗೆ ಬಂದಿಲ್ಲ. ಆದರೆ ನಾನು ಶಿಷ್ಯರನ್ನು ಸ್ವೀಕರಿಸುವುದಿಲ್ಲ. ಈಗ ದಾರಿ ಬಿಡು. ಅಲಕನಂದೆಯಲ್ಲಿ ಮಿಂದು ಧ್ಯಾನ ಮುಂದುವರಿಸಲು ನನಗೆ ವಿಳಂಬವಾಗ್ತಾ ಇದೆ. ನಿನ್ನಿಂದಾಗಿ ನನ್ನ ಧ್ಯಾನಕ್ಕೆ ಅಡಚಣೆಯಾಯಿತು. ಬಿಡು ದಾರಿ ಎಂದು ಹೇಳಿದ ಯೋಗಿ. ಓ ಮಹಾನ್ ಯೋಗಿಯೇ, ಸರಿ, ಹಾಗಾದರೆ ಇದೇ ನಿನ್ನ ಕಡೆಯ ಮಾತಾದರೆ ನನಗಿನ್ನು ಬದುಕುವ ಇಚ್ಛೆ ಇಲ್ಲ. ಜೀವನದಲ್ಲಿ ನನಗಿದ್ದ ಈ ಒಂದೇ ಒಂದು ಕನಸು ಫಲಿಸದೆ ಹೋಯಿತಂದ ಮೇಲೆ ನಾನು ಇಲ್ಲಿ ಪ್ರಾಣತ್ಯಾಗವನ್ನ ಮಾಡ್ತೇನೆ ಅಂತ ಹೇಳ್ತಾನೆ. ಬ್ರಹ್ಮಾಂಡದ ಪರಮ ಪುರುಷನೇ ನನಗೆ ದಾರಿ ತೋರಬೇಕಷ್ಟೇ ಎಂದ ಫಕೀರ. ಫಕೀರನ ಮಾತಿಗೆ ಈ ಯೋಗಿ ಜಗ್ಲಿಲ್ಲ. ದೃಢವಾಗಿ ನುಡಿದ,
ಬೇಕಾದ್ದು ಮಾಡಿಕೊ, ನಾನು ಮಾತ್ರ ನಿನಗೆ ಯಾವ ಸಹಾಯವನ್ನು ಮಾಡಲಾರೆ. ನನಗೆ ಬಂದಿರುವ ಕೋಪದಲ್ಲಿ ನಾನು ನಿನ್ನನ್ನು ಶಪಿಸಲಿಲ್ಲವಲ್ಲ. ನಿನ್ನ ಪುಣ್ಯ, ನೀನು ನಿನ್ನ ದಾರಿಯಲ್ಲಿ ಹೋಗು, ನಾನು ನನ್ನ ದಾರಿಯನ್ನ ಹಿಡಿತೇನೆ ಅಂತ ಹೇಳ್ಕೊಂಡು ಬರ್ತಾರೆ. ಯೋಗಿಯ ಪಾದಗೆರಗಿದ ಫಕೀರ ಅಶ್ರುಪೂರ್ಣ ನೇತ್ರಗಳಿಂದ ಅವನಿಗೆ ವಿದಾಯ ಹೇಳಿ ಹಲವಾರು ಅಡಿಗಳ ಆಳದಲ್ಲಿ ಹರಿಯುತ್ತಿದ್ದ ನದಿಗೆ ಅವನು ನಡೆಯತೊಡಗುತ್ತಾನೆ. ಪರಮಾತ್ಮನಿಂದ ಸೂಕ್ತ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸುತ್ತಲೇ ಸುಳಿ ಸುಳಿಯಾಗಿ ಹರಿಯುತ್ತಿದ್ದ ನದಿಗೆ ಧುಮುಕಿ ಆತ್ಮಾರ್ಪಣೆಯನ್ನ ಮಾಡಿಕೊಂಡ ಆ ಸೂಫಿ. ಆ ನಂತರ ಇವನು ಸ್ನಾನವೆಲ್ಲ ಮಾಡಿ ಧ್ಯಾನಸ್ಥರಾಗ್ಲಿಕ್ಕೆ ಅಂತ ಗುರುವಿನ ವಿಶಾಲ ಧ್ಯಾನಸ್ಥರ ಅಂದ್ರೆ ಬಾಬಾಜಿಯವರು ಇದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವರು ಮತ್ತೆ ಆ ಹೊಳೆಯಲ್ಲಿ ಮಿಂದು ಧ್ಯಾನಕ್ಕೋಸ್ಕರ ಬರ್ತಾರೆ. ಆಗ ಕೊರಕಲು ಕಲ್ಲೊಂದರ ಹಿಂದಿನಿಂದ ಆತನ ಗುರು ಬಾಬಾಜಿ ಕಾಣಿಸಿಕೊಂಡ್ರು. ಅವರ ಪ್ರಜ್ವಲಿಸುವ ಉಪಸ್ಥಿತಿ ಒಮ್ಮೆಗೆ ಸಂಜೆಯ ನಸುಗತ್ತಲನ್ನು ಪ್ರಕಾಶಮಾನಗೊಳಿಸಿತು. ಗೌರವರ್ಣದ ಉನ್ನತ ಕಾಯದ ಕೆಂಬಣ್ಣದ ನೀಲಗೂದಲಿನ ಬೋಳು ಮುಖದ ಬಾಬಾಜಿ ಇನ್ನೂ ಸುಮಾರು 16 ವರ್ಷದವರಂತೆ ಕಾಣುತ್ತಿದ್ದರು. ಸೊಂಟಕ್ಕೆ ಸುತ್ತಿಕೊಂಡ ಒಂದು ತುಂಡು ಬಟ್ಟೆ ಮಾತ್ರ ನಿರಾಡಂಬರದ ಕಟ್ಟುಮಸ್ತು ದೇಹ, ಮನೋಹರ ಘನತೆವೆತ್ತ ಬರಿಗಾಲ ನಡಿಗೆ. ಗುರುವಿನ ವಿಶಾಲ ಧ್ಯಾನಸ್ಥ ದೃಷ್ಟಿ ಈ ಯುವಕನತ್ತ ಹೊರಳಿತು. ಗುರುವಾಕ್ಯ ಕೇಳುತ್ತಲೂ ಕೆಲವೇ ನಿಮಿಷಗಳ ಹಿಂದೆ ತಾನು ಎಸಗಿದ ಕೃತ್ಯದ ಗಾಂಭೀರ್ಯ ಅರಕ್ಷಣದಲ್ಲಿ ಯುವಕನಿಗೆ ಮಿಂಚು ಹೊಡೆದಂತೆ ಹೊಳೆಯಿತು. ಪಶ್ಚಾತ್ತಾಪದಿಂದ ಕಣ್ಣೀರು ಕಟ್ಟೆ ಹೊಡೆಯಿತು. ಮಾತು ಮೂಕನಾಯಿತು. ಗುರುವಿನ ಪಾದಗಳಿಗೆ ಎರಗುವ ಮುನ್ನ ಬಾಬಾಜಿ ಎಂದಷ್ಟೇ ನುಡಿಯಲು ಆತನಿಗೆ ಸಾಧ್ಯವಾಯಿತು. ಸಾವರಿಸಿಕೋ ಮಗು, ಬಾ ನಿನ್ನ ಗವಿಗೆ ಹೋಗೋಣ. ಇಬ್ಬರು ತೊರೆಯಿಂದ ಮೇಲೆ ಹತ್ತಿ ಗವಿ ತಲುಪಿ ಒಬ್ಬರಿಗೊಬ್ಬರು ಮುಖಾಮುಖಿಯಾಗಿ ಕುಳಿತರು. ಮಾತನಾಡುವ ಮುನ್ನ ಯಾವತ್ತೂ ಏನು ಹೇಳದಿದ್ದೀಯಾ, ಯಾರಿಗೆ ಮತ್ತು ಯಾವ ಸಂದರ್ಭದಲ್ಲಿ ಎಂಬುದರ ಬಗ್ಗೆ ಯೋಚಿಸಿ ಮಾತನಾಡಬೇಕು. ಸದಾ ಹೇಳುತ್ತಿರ್ತೇನಲ್ಲ ನಿನ್ಗೆ ಈ ಮಾತನ್ನ. ಈ ವೃದ್ಧ ಏನು ಹೇಳಬೇಕೆಂದಿದ್ದ ಎಂಬುದನ್ನು ಕೊಂಚ ತಾಳ್ಮೆಯಿಂದ ನೀನು ಕೇಳಬೇಕಿತ್ತು, ಎಚ್ಚರದಿಂದ ಆಲಿಸಬೇಕಿತ್ತು. ಒಬ್ಬ ವ್ಯಕ್ತಿಯನ್ನು ಆತನ ಬಾಹ್ಯ ರೂಪದಿಂದ ನಿರ್ಧರಿಸಲು ಸಾಧ್ಯವಿಲ್ಲ. ನನ್ನ ಶಿಷ್ಯ ಕಬೀರ ನುಡಿದಂತೆ ನೀನು ಖಡ್ಗಕ್ಕೆ ಹೆಚ್ಚು ಮಹತ್ವ ಕೊಡ್ತೀಯೋ ಅಥವಾ ಹೊರೆಗೋ. ಪರಮಾತ್ಮನ ಪರಮ ಭಕ್ತನೊಬ್ಬನನ್ನು ನೀನು ನೋಯಿಸಿದ್ದೀಯಾ. ಹಲವು ವರ್ಷಗಳ ನಿನ್ನ ತಪಶ್ಚರ್ಯೆಯ ಫಲವೆಲ್ಲ ಕ್ಷಣಾರ್ಧದಲ್ಲಿ ಧ್ವಂಸ ಆಯಿತು. 100 ವರ್ಷಗಳ ಉಗ್ರ ಸಮಯಕ್ಕಿಂತ 1 ನಿಮಿಷದ ಕರುಣೆಯ ಅತ್ಯಮೂಲ್ಯವಾದದ್ದು. ಆದರೆ ಈಗ ನೀನು ಈ ಒಂದು ಅನಾಹುತಕ್ಕೆ ನೀನು ದಂಡ ತೆರಲೇಬೇಕು ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ಅಷ್ಟರಲ್ಲಿ ಅವರಿಗೆ ತುಂಬಾ ಒಂಥರ ಪಾಶ್ಚಾತ್ತಾಪ ಆಯಿತು. ಅವರಂತಾರೆ, ನನಗೆ ಯಾವುದೇ ಶಿಕ್ಷೆಯನ್ನು ಕೊಟ್ರೆ ನಾನು ಸ್ವೀಕರಿಸಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳತಕ್ಕಂಥದ್ದು. ಆಗ ಗುರುಗಳಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಉದ್ದಟ ವರ್ತನೆಯಿಂದ ನಿನ್ನ ಆಧ್ಯಾತ್ಮಿಕ ಉನ್ನತಿಯನ್ನು ನೀನೇ ಮೊಟಕುಗೊಳಿಸಿಕೊಂಡಿದೀಯಾ. ತಪ್ಪಿದ ಮಾರ್ಗಕ್ಕೆ ಮರಳಲು ನಿನಗಿರುವ ಒಂದೇ ದಾರಿ ಎಂದರೆ ಆ ಫಕೀರ ಅನುಭವಿಸಿದಷ್ಟೇ ನೋವು ಸಂಕಷ್ಟಗಳನ್ನು ನೀನು ಹಾದು ಹೋಗುವುದು. ಕೇಚರಿ ಮುದ್ರೆಯ ಕಡೆಯ ಕ್ರಿಯಾಭಂಗಿಗೆ ಸಿದ್ಧನಾಗು. ಆಜ್ಞಾಚಕ್ರದ ಮೂಲಕ ನಿರ್ಗಮಿಸಲು ಪ್ರಾಣಕ್ಕೆ ಅನುವು ಮಾಡಿಕೊಡು. ಆ ಸಾತ್ವಿಕ ಮನುಷ್ಯ ಅನುಭವಿಸಿದಂತೆ ಅಸಹಾಯಕತೆಯನ್ನು ಅನುಭವಿಸಲು ಸೂಕ್ತವಾದ ವಾತಾವರಣದಲ್ಲಿ ನೀನು ಜನಿಸುವಂತೆ ಮಾರ್ಗದರ್ಶನ ನೀಡುತ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಇವರು ಸರಿ ಅಂತ ಹೇಳ್ಬಿಟ್ಟು ಕೇಚರಿ ಮುದ್ರೆಗೆ ತಕ್ಷಣ ಇವರು ಸಿದ್ಧರಾಗ್ತಾರೆ. ನಿಮ್ಮ ಅಪೇಕ್ಷೆ ನನಗೆ ಆಜ್ಞೆ ಇದ್ದಂತೆ ಬಾಬಾಜಿ, ನೀವು ಹೇಳಿದಂತೆಯೇ ಮಾಡುವೆ. ಆದರೆ ನನ್ನದೊಂದು ಕಡೆಯ ಇಚ್ಛೆ ಇದೆ ಅಂತ ಹೇಳ್ತಾರೆ. ಹೇಳು ಮಗು ಅಂತ ಬಾಬಾಜಿ ಅವರು ಹೇಳ್ತಾರೆ. ಕರ ಮುಗಿದು ಭಾವ ಸಿಂಚಿತ ಗದ್ಗದ ಕಂಠದಿಂದ ಯುವ ಶಿಷ್ಯನಂದ, ಗುರುವೇ, ನಿಮ್ಮನ್ನು ನಾನು ಹೃತ್ಪೂರ್ವಕ ಪ್ರೀತಿಸ್ತೇನೆ. ನೀವು ನನ್ನನ್ನು ಎಂದಿಗೂ ತೊರೆಯುವುದಿಲ್ಲವೆಂದು ಮಾತು ಕೊಡಿ. ಈ ಪ್ರಪಂಚದ ಚಿಂತನೆ ಕಾಮನೆಗಳ ಆವರ್ತದ ಸುಳಿಯೊಳಗೆ ಸಿಕ್ಕಿ ನಾನು ಕಳೆದು ಹೋಗದಂತೆ ಸದಾ ನನ್ನ ಜಾಡನ್ನು ಗಮನಿಸುತ್ತಾ ನೀವು ಕಾಪಾಡಬೇಕು. ಯಾವತ್ತೂ ನನ್ನ ಮೇಲೆಂದು ಕಣ್ಣಿಡಿ. ನಿಮ್ಮ ದಿವ್ಯ ಚರಣಗಳಿಗೆ ನಾನು ಮರಳಿ ಬರುವಂತೆ ಮಾಡಿ ಎಂದು ವಚನ ಕೇಳ್ತಾರೆ ಬಾಬಾಜಿಯವರು. ಇದೋ ವಚನವಿತ್ತೆ ಅಂತ ಹೇಳತಕ್ಕಂಥ ವಚನವನ್ನು ಅವರು ಕೊಡ್ತಾರೆ. ಈ ಮಹಾನ್ ಗುರು ನನ್ನ ಅಗ್ರಮಾನ್ಯ ಶಿಷ್ಯ ಮಹೇಶ್ವರನಾಥ ನಿನ್ನ ಮುಂಬರುವ ಬದುಕಿನಲ್ಲಿ ಆದಿಯಲ್ಲೇ ನಿನಗೆ ಸಿಗ್ತಾನೆ. ಆತನನ್ನು ನೀನು ಈವರೆಗೆ ಕಂಡಿಲ್ಲ. ಅವನು ನಿನ್ನ ಗುರುವಾಗಿ ಬಂದು ಮಾರ್ಗದರ್ಶನ ನೀಡುತ್ತಾರೆ.
ಈಗ ನನ್ನನ್ನು ಕಂಡು ಮಾತನಾಡುತ್ತಿರುವಂತೆ ನಿನ್ನ ಮುಂದಿನ ಜನ್ಮದಲ್ಲೂ ಯಾವಾಗಲಾದರೂ ಒಮ್ಮೆ ನಿನ್ನನ್ನು ಕಾಣುತ್ತೀಯಾ? ಸದ್ಯ ತೊರೆ ಮಾಡು, ನಿರ್ಗಮಿಸಲು ಸಮಯ ಸೂಕ್ತವಾಗಿದೆ ಅಂತ ಹೇಳ್ತಾರೆ. ಅಷ್ಟರಲ್ಲಾಗಲೇ ಸೂರ್ಯನು ನಿರ್ಗಮಿಸಿದ್ದ. ನಡೆಯಲಿದ್ದ ಪವಿತ್ರ ನಾಟಕಕ್ಕೆ ಸಾಕ್ಷಿಯಾಗಲು ಎಂಬಂತೆ ಸುಂದರವಾಗಿ ಕಂಗೊಳಿಸ್ತಿದ್ದ ರಜತ ಚಂದ್ರ ಮೋಡಗಳನ್ನು ಸರಿಸಿ ಈಚೆ ಬಂದ. ಯುವ ಶಿಷ್ಯ ಕಣ್ಣಾಳಿಗಳಲ್ಲಿ ನೀರು ತುಂಬಿ ತನ್ನ ಸಂರಕ್ಷಕ ಗುರುವಿನ ಚರಣಗಳಿಗೆ ಎರಗಿ ಬಲಗೈಯನ್ನು ಮುಂಚಾಚಿ ಶಿಷ್ಯನ ಶಿರದ ಮೇಲಿಟ್ಟು ಆಶೀರ್ವದಿಸರು ಬಾಬಾಜಿ. ಮರುಕ್ಷಣವೇ ಅಂತರ್ಧಾನರಾದರು. ಈಗ ಒಂಟಿಯಾದ ಮಧು ಪದ್ಮಾಸನದಲ್ಲಿ ಕುಳಿತು ಒಮ್ಮೆ ನೀಳವಾಗಿ ಉಸಿರಾಡಿ ಉಸಿರನ್ನು ಪ್ರಯತ್ನ ಪೂರ್ವಕವಾಗಿ ಬಂಧಿಸುವ ಕೇಚರಿ ಮುದ್ರೆಯೊಂದಿಗೆ ಗಮನವನ್ನ ಭ್ರೂ ಮಧ್ಯೆ ಕೇಂದ್ರೀಕರಿಸಿ ದೇಹವನ್ನ ತ್ಯಜಿಸಿದರು. ಇದು ನನ್ನ ಗುರು ಮಹೇಶ್ವರನಾಥರು ನನಗೆ ಹೇಳಿದ ಕಥೆಯ ಅಂತ್ಯ. ಅಂದ್ರೆ ಇವರು ಈಗಲೂ ಇದ್ದಾರಲ್ಲ, ಇದು ಇವರ ಪೂರ್ವಜನ್ಮದಲ್ಲಿ ನಾನು ಇಷ್ಟೊತ್ತು ಏನು ಕಥೆ ಹೇಳಿದೆ, ಗುರು ಚಿಕ್ಕ ಬಾಲಕ ಧ್ಯಾನದಲ್ಲಿದ್ರು, ಒಬ್ಬ ವೃದ್ಧರು ಬಂದ್ರು, ಇವರನ್ನ ಕೇಳಿದ್ರು ಅಂತ, ಇದು ಎಲ್ಲವೂ ಸಹ ಅನುಭವ ಶ್ರೀಎಂ ಅವರ ಹಿಂದಿನ ಜನ್ಮದ್ದು. ಆ ನಂತರ ಅವರು ಹೇಗೂ ಅನುಭವಿಸ್ಬೇಕಲ್ಲ, ಮಾಂಸಾಹಾರಿಯಾಗಿ ಅವರು ಜನ್ಮವನ್ನ ತಾಳ್ಬೇಕು. ಆದ ಕಾರಣ ಅವರು ಮುಂದಿನ ಜನ್ಮವನ್ನ ಒಂದು ಮುಸಲ್ಮಾನರ ಒಂದು ಕುಟುಂಬದಲ್ಲಿ ಅವರು ಜನ್ಮವನ್ನ ಪಡ್ಕೊಳ್ತಾರೆ. ಟೈಮ್ ಆಯ್ತು, 7:30 ಗಂಟೆವರೆಗೆ ನನ್ನ ಸಮಯ. ಸೊ ಇದು ಇವತ್ತು ಇವರು ಯಾರು ಅಥವಾ ಹೇಗೆ ಬಂದ್ರು ಇವರು ಅಂತ ಹೇಳತಕ್ಕಂಥದ್ದು. ಇವ್ರದ್ದು ಆಕ್ಚುಲಿ ಹೆಸರು ಮಹಮ್ಮದ್ ಅಂತ ಇತ್ತು. ಆ ನಂತರ ಮುಂದೆ ಇಲ್ಲಿ ಒಂದೇನಂತಂದ್ರೆ 50 ಅಧ್ಯಾಯಗಳಿದೆ, ಆದ್ರೆ ದೊಡ್ಡದಿಲ್ಲ, ತುಂಬಾ ಚಿಕ್ಕದಿದೆ. ಅದನ್ನ ನಾವು ಎಷ್ಟು ಬಾರಿ, ಯಾಕಂತಂದ್ರೆ ಒಂದು ಕತೆ ಕಂಟಿನ್ಯೂಟಿ ಇದ್ದಾಗ ನಮಗೆ ಅಯ್ಯೋ ಇದು ಎಲ್ಲೋ ಮರ್ತು ಹೋಗುತ್ತೆ ಅಂತ ಅನ್ಸುತ್ತೆ, ಆದ್ರೆ ಹಾಗೆ ಇಲ್ಲ. ಈ ಶ್ರೀಎಂ ಅವರು ಇಡೀ ತನ್ನ ಜರ್ನಿ ಹಿಮಾಲಯದ ಬಾಬಾಜಿ ಗುರುಗಳನ್ನ ಈ ಜನ್ಮದಲ್ಲಿ ಏನು ನೋಡಕ್ ಹೋದ್ರಲ್ಲ, ಅಲ್ಲಿ ಅವರಿಗೆ ಆದ ಅನುಭವಗಳನ್ನ ಈ ಪುಸ್ತಕದಲ್ಲಿ ವಿವರಿಸ್ತಾ ಬಂದಿದ್ದಾರೆ. ಆದ ಕಾರಣ ಅವಕಾಶ ಆದಾಗಲೆಲ್ಲ ನಾನು ಈ ಪುಸ್ತಕದ ಒಂದು ಸ್ವಾಧ್ಯಾಯವನ್ನ ಕೊಡ್ತಾ ಬರ್ತೇನೆ. ಅಯ್ಯೋ ಇದು ಅರ್ಧದಲ್ಲಿ ಆಯ್ತು ಅಂತ ಹೇಳತಕ್ಕಂಥ ಭಾವನೆ ತಮಗೆ ಬೇಡ. ಮುಂದಿನ 2ನೇ ಅಧ್ಯಾಯದಲ್ಲಿ ಇವ್ರು ಹೇಳ್ತಾರೆ ಹಿಮಾಲಯ ಗುರುವಿನ ಪ್ರಥಮ ದರ್ಶನ. ಅದನ್ನ ನಾನು ನಾಳೆ ಹೇಳ್ತೇನೆ. ಈ ಒಂದು ವೇದಿಕೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಜೊತೆಗೆ ಇಷ್ಟು ಹೊತ್ತು ನನ್ನ ಸ್ವಾಧ್ಯಾಯವನ್ನ ತಾವು ಕೇಳಿದಿರಾ. ತಮ್ಗೆಲ್ರಿಗೂ ಸಹ ನಾನು ಅನಂತ ಧನ್ಯವಾದಗಳನ್ನ ಹೇಳಿ ಇವತ್ತಿನ ಈ ಒಂದು ಸ್ವಾಧ್ಯಾಯಕ್ಕೆ ನಾನು ವಿರಾಮವನ್ನ ಹೇಳ್ತೇನೆ. ಧನ್ಯವಾದಗಳು.